ಸೆಷನ್ ನಡೆಸ್ಕೊಡ್ಲಿಕ್ಕೆ ನಮ್ಮೆಲ್ಲರ ಪ್ರೀತಿಯ ಗುರು ಮಾತೆ ಆಗಿರುವಂತಹ ಇವರು ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದಾರೆ. ಅದರಲ್ಲೂ ಮಹಿಳಾ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದಾರೆ. ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಚಕ್ರ ಬ್ಯಾಲೆನ್ಸಿಂಗ್ ಕೋಚ್ ಆಗಿದ್ದಾರೆ. ಮನಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಕರುಣಾ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. 18 ಕ್ಷೇತ್ರಗಳಲ್ಲಿ ಇವರು ಬೆಸ್ಟ್ ಕೋಚ್ ಆಗಿ ಕರ್ನಾಟಕದಲ್ಲಿ ಫೇಮಸ್. ಇವರೇನು ಮೋಟಿವೇಶನಲ್ ಸ್ಪೀಕರ್ ಆಗಿ ಹಾಗೇನೆ ಲೈಫ್ ಕೋಚ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರು 2 ಲಕ್ಷಕ್ಕೂ ಹೆಚ್ಚು ಜನರ ಜೀವನವನ್ನ ಇದುವರೆಗೂ ಪರಿವರ್ತನೆ ಮಾಡಿದ್ದಾರೆ. ಹಾಗೇನೆ ಸಾಹಿತ್ಯ ಕ್ಷೇತ್ರದಲ್ಲಿ 12 ವರ್ಷಗಳ ಕಾಲ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ. 8 ಪುಸ್ತಕಗಳನ್ನ ಬರೆದು ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಇವರು ನಿವೇದಿತಾ ಹೂಗಾರ್ ಅನ್ನುವಂತ ಟ್ರೈನರ್ಸ್ ಅಕಾಡೆಮಿಯನ್ನ ಸಂಸ್ಥಾಪನೆ ಮಾಡಿದ್ದಾರೆ. ಈ ಸಂಸ್ಥೆಯ ಮೂಲಕ ಹಲವಾರು ರೀತಿಯಾದಂತಹ ಧಾರ್ಮಿಕ, ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮಗಳು, ಧ್ಯಾನ ಕಾರ್ಯಕ್ರಮಗಳನ್ನ ಆಯೋಜಿಸಿಕೊಂಡು ಬಂದಿದ್ದಾರೆ. ಅದರಲ್ಲಿ ಇವರ ಒಂದು ದೊಡ್ಡ ಕನಸಾಗಿತ್ತು ಏನು ಅಂತ ಹೇಳಿದ್ರೆ, ರೇಖೆಯಿಂದ ಇವರ ಜೀವನದಲ್ಲಿ ಬಹಳಷ್ಟು ಪರಿವರ್ತನೆಯನ್ನ ಕಂಡು ರೇಖೆಯನ್ನ ಅವರ ಒಂದು ಜೀವನದಲ್ಲಿ ಕರಗತ ಮಾಡಿಕೊಂಡು ಗ್ರ್ಯಾಂಡ್ ಮಾಸ್ಟರ್ ಆಗಿ ಇವರು ನಿಮ್ಗೆ ಗೊತ್ತಿರಬಹುದು 4 ಜನ ಮಾತ್ರ ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ದಾರೆ. ಅದರಲ್ಲಿ ಇವರು ಕೂಡ ಆಗಿದ್ದಾರೆ ನಮ್ಮ ಕರ್ನಾಟಕದವರು ಅಂತ ಹೇಳಿದ್ರೆ ನಮ್ದು ಹೆಮ್ಮೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಅಚ್ಚ ಕನ್ನಡದಲ್ಲಿ ನಮ್ಗೆ ಸರಿಯಾಗಿ ಚಿಕ್ಕ ಮಕ್ಕಳಿಗೆ ಅರ್ಥ ಮಾಡಿಸುವ ರೀತಿಯಲ್ಲಿ ಇವರು ನಮ್ಗೆ ಈ ಒಂದು ರೇಖೆಯನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಇವ್ರ ದೊಡ್ಡ ಕನಸಾಗಿತ್ತು ರೇಖಿ ಪ್ರತಿಯೊಬ್ಬರ ಮನೆಯನ್ನ, ಪ್ರತಿಯೊಬ್ಬರ ಮನವನ್ನ ತಲುಪಬೇಕು ಅಂತೇಳಿ. ಯಾಕೆಂದ್ರೆ ರೇಖಿ ನಮ್ಮದೇ ಆಗಿದೆ. ಇದರ ಒಂದು ಮಹತ್ವ ಆಗಿರ್ಬೋದು, ಪ್ರಾಮುಖ್ಯತೆ ನಾವ್ ಯಾರು ಸಹ ತಿಳ್ಕೊಂಡಿಲ್ಲ. ಹಾಗಾಗಿ ಅದನ್ನ ತಿಳಿಸ್ಬೇಕು, ಎಲ್ರೂ ರೇಖೆಯ ಶಕ್ತಿಯನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಇವರ ಕನಸಾಗಿತ್ತು. ಆ ಕನಸು ನನಸಾಗುವತ್ತ ಸಾಗ್ತಾ ಇದೆ. ಇದುವರೆಗೂ ಹೇಳ್ಬೇಕು ಅಂತ ಹೇಳಿದ್ರೆ 68ನೇ ಒಂದು ಉಚಿತ ಫಸ್ಟ್ ಬ್ಯಾಚ್ ನಡೀತಾ ಇದೆ. ಸೊ ಇದು ನಮ್ಮ ಒಂದು ಟ್ರಸ್ಟ್ ವತಿಯಿಂದ ನಡೀತಾ ಇರುವಂತ ಒಂದು ಸೇವಾ ಕಾರ್ಯ ಆಗಿದೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡು ಬಂದಿರುವಂತಹ ನಮ್ಮೆಲ್ಲರ ಪ್ರೀತಿಯ ಗುರುಮಾತೆ ಆಗಿರುವಂತಹ ಇವರಿಗೆ ನಾನು ಇವತ್ತಿನ ಸೆಷನ್ ನಡೆಸ್ಕೊಡ್ಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಸೆಷನ್ಗೆ ಸ್ವಾಗತ ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಹ್ಯಾಂಡ್ ವೇವ್ ಮೂಲಕ ಅವ್ರನ್ನ ಸ್ವಾಗತ ಮಾಡೋಣ. ರೆಡಿ ಇದ್ದೀರಲ್ವಾ? ಓಕೆ. ಯಾವಾಗ್ಲೂ ಶ್ರೀದೇವಿ ಅಮ್ಮ ಒಂದ್ ಮಾತು ಹೇಳ್ತಾರೆ, ನಾವು ರೇಖೆನ ಹುಡ್ಕೊಂಡಾಗ ಕನೆಕ್ಟ್ ಆಗೋದಿಲ್ಲ, ರೇಖೆ ನಮ್ಮನ್ನ ಹುಡ್ಕೊಂಡಾಗ ನಾವು ಕನೆಕ್ಟ್ ಆಗ್ತೀವಿ ಅಂತೇಳಿ ಆ ಸುವರ್ಣ ಅವಕಾಶ ನಮ್ಮೆಲ್ರಿಗೂ ಇವತ್ತು ಒದಗ್ ಬಂದಿದೆ ಅಂತ ಹೇಳ್ತಾ, ಮತ್ತೆ ಒಂದು ರಿಕ್ವೆಸ್ಟ್ ಏನು ಅಂದ್ರೆ, ಅಡಿಗೆ ಮಾಡ್ತಾ ನೋಡ್ತೀನಿ, ಕೆಲಸ ಮಾಡ್ತಾ ನೋಡ್ತೀನಿ, ಹೋಮ್ವರ್ಕ್ ಮಾಡ್ತಾ ನೋಡ್ತೀನಿ, ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಈ 1 ಅವರ್ ಇದೆಯಲ್ಲ, ನಿಮ್ಮ ಜೀವನದಲ್ಲಿ ನೀವೇನಾದ್ರೂ ರೇಖೆಯಿಂದ ನಿಮ್ಮ ಜೀವನದಲ್ಲಿ ಪರಿವರ್ತನೆಯನ್ನ, ಮಹಾ ಪರಿವರ್ತನೆ ಕಂಡುಕೊಳ್ಬೇಕು ಅಂದ್ರೆ ಆ ಸುವರ್ಣ ಅವಕಾಶ ಇವತ್ತು ನಿಮ್ಗೆ ಒದಗ್ ಬಂದಿದೆ. ಹಾಗಾಗಿ ಮತ್ತೆ ಇನ್ನೂ ಒಂದು, ಎಲ್ಲರೂ ಕಡ್ಡಾಯವಾಗಿ ವಿಡಿಯೋ ಆನ್ ಮಾಡಿ. ವಿಡಿಯೋ ಆನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅಲರ್ಟ್ ಝೋನ್ ಅಲ್ಲಿ ಬರ್ತೀರಿ. ಮತ್ತೆ ಇದು ಯೂನಿವರ್ಸ್ ಜೊತೆಗೆ ನಿಮ್ಮನ್ನ ಕನೆಕ್ಟ್ ಮಾಡುವಂತಹ ಒಂದು ಗುರುವಿನ ಮುಖಾಂತರ ನೀವು ಕನೆಕ್ಟ್ ಆಗುವಂತ ಒಂದು ಗಳಿಗೆ ಆಗಿದೆ. ಎಲ್ರು ವಿಡಿಯೋ ಆನ್ ಮಾಡಿ. ಮತ್ತೆ ಇನ್ನೂ ಒಂದು ಮುಖ್ಯ ಸೂಚನೆ, ಇದು ಇಂಟರ್ನ್ಯಾಷನಲ್ ಕ್ಲಾಸ್ ಆಗಿದೆ ನಮ್ದು. ಬೇರೆ ಬೇರೆ ದೇಶಗಳಿಂದ, ಬೇರೆ ಸ್ಟೇಟ್ ಗಳಿಂದ ಎಲ್ರು ಕೂಡ ನೋಡ್ತಾ ಇರ್ತಾರೆ. ವಿಡಿಯೋ ಕೂಡ ಎಲ್ಲರಿಗೂ ಸೆಂಡ್ ಆಗುತ್ತೆ. ಎಲ್ಲರೂ ಪ್ರಾಪರ್ ಆಗಿ ಕುತ್ಕೊಳ್ಳಿ, ಪ್ರಾಪರ್ ಡ್ರೆಸ್ ನ ವೇರ್ ಮಾಡಿ. ಶಕೆ ಇದೆ ಹಾಗೆ ಹೀಗೆ ಅಂತೇಳಿ ಎಲ್ಲ ಜೆಂಟ್ಸ್ ಯಾರಿದ್ದೀರೋ ಅವ್ರ ಬನಿಯನ್ ಮೇಲೆ ಸ್ವಲ್ಪ ಅವಾಯ್ಡ್ ಮಾಡಿ. ಸೊ ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ಏನು ಅಂತ ಹೇಳಿದ್ರೆ ಸೆಷನ್ಗೆ ಸ್ವಾಗತ ಮಾಡ್ತಾ, ಶ್ರೀದೇವಿ ಅಮ್ಮ ನಾವೆಲ್ಲರೂ ರೆಡಿ ಆಗಿದ್ದೀವಿ, ಈ ಸೆಷನ್ ನಡೆಸ್ಕೊಡಿ ಅಂತ ಪ್ರೀತಿಯಿಂದ ನಿಮ್ಗೆ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಸ್ವಾಗತ ನಿಮ್ಗೆ, ಸುಸ್ವಾಗತ. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುಹುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ ನಿಮ್ಮ ಜೀವನದ ಅತ್ಯಂತ ಪ್ರಮುಖವಾಗಿರುವಂತಹ ಘಟ್ಟ ಯಾವುದು ಅಂದ್ರ ಇಂಡಿಯನ್ ರೇಖೆಯನ್ನ ನೀವು ಕಲಿಯೋದಕ್ಕೆ ತಯಾರಾಗಿದ್ದೀರಿ. ಸೊ ಯಾರೆಲ್ಲರೂ ನನ್ನ ಎದುರಿಗಿದ್ದೀರಿ, ಸುಮಾರು 69 ಮೆಂಬರ್ಸ್ ಇದ್ರಿ. ಈ ಸಲದ ಗ್ರೂಪ್ ಬಹಳ ಚಿಕ್ಕದಿದೆ ಅಂತೇಳಿ ಅನ್ಕೊಂಡಿನಿ. ಆದ್ರೂ ನೀವೆಲ್ಲರೂ ಡೈಮಂಡ್ಸ್ ಇದ್ದೀರಿ ಅಂತೇಳಿ ನನ್ಗೆ ಹೇಳುತ್ತೆ ನನ್ನ ಹೃದಯ. ಸೊ ಹಾಗಾಗಿ ಯಾವುದೇ ಒಂದು ಕೋರ್ಸ್ ಇದೆ ನೋಡಿ, ಅದನ್ನ ಕಂಪ್ಲೀಟ್ ಮಾಡ್ಬೇಕು ಅಂದ್ರ ಅದಕ್ಕೆ ಒಂದಿಷ್ಟು ನಿಯಮಗಳಿರುತ್ತೆ, ಗೊತ್ತಲ್ಲ? ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ನಿಯಮ ಇಲ್ಲದೇನೆ ಯಾವುದು ಸಮೇತ ಸಾಧ್ಯ ಇಲ್ಲ. ನೀವು ಝೂಮ್ ಅಲ್ಲಿ ಕುಂತೀರಂದ್ರೆ ಝೂಮ್ ನಲ್ಲೂ ಸಮೇತ ಇಷ್ಟೇ ಜನ ಬರ್ಬೇಕಂತ ನಿಯಮ ಇರುತ್ತೆ. ಸೊ ಹಾಗಾಗಿ ನಮ್ಮ ಮೊದಲ ನಿಯಮ ಯಾವುದು ಅಂದ್ರ, ಕಂಪಲ್ಸರಿ ಪ್ರತಿಯೊಬ್ರು ಸಮೇತ ಡೈರಿ ಮತ್ತು ಪೆನ್ ಅನ್ನ ನಿಮ್ ಹತ್ರ ಇಟ್ಕೊಳ್ಬೇಕು. ಈ ಜಗತ್ತಿನಲ್ಲಿ ಇಂಥ ಯಾವ ಪ್ರತಿಭಾವಂತರು ಇಲ್ಲ, ಬರಿಲಾರ್ದೆ ಓದ್ಲಾರ್ದೇನೆ ಎಲ್ಲ ಮೈಂಡ್ ಅಲ್ಲಿ ಸೆಟ್ ಆಗುತ್ತೆ ಅಂದ್ರೆ ಇವತ್ತದು ಸಾಧ್ಯ ಇಲ್ಲ.
ರೀಸನ್ ಏನು ಅಂದ್ರೆ 10 ಒತ್ತಡಗಳ ಮಧ್ಯದಲ್ಲಿ ಏನೋ ಒಂದ್ ಕಲಿಬೇಕಂತ ಕುಂತಿರ್ತೀವಿ. ನಮ್ಮ ಹತ್ರ ಡೈರಿ ಇರೋದಿಲ್ಲ, ಪೆನ್ ಇರೋದಿಲ್ಲ. ಹೇಳುವಾಗ ವಾವ್ ಅನಿಸುತ್ತೆ, ಗ್ರೇಟ್ ಅನಿಸುತ್ತೆ, ಗುಡ್ ಫೀಲ್ ಆಗುತ್ತೆ. ಆ ನಂತರ ಏನ್ ಹೇಳಿದಾರಂತ ನೀವು ಮರ್ದಿನ 24 hours ನಂತರ ಕೇಳ್ರಿ, ಒಂದು ನೆನಪಿರೋದಿಲ್ಲ. ನಾನ್ ಹೇಳೋ ಸತ್ಯ ಇದೆ ಅಂತ ಅನ್ಕೊಂಡಿ. ಸೊ ಹಾಗಾಗಿ ಡೈರಿ ಮತ್ತು ಪೆನ್ ಇದೆ ನೋಡ್ರಿ, ಅದು ಪ್ರತಿಯೊಬ್ಬರ ಹತ್ರ ಬೇಕು. ಎಲ್ಲಾರು ಒಂದ್ಸಲ ನಿಮ್ಮ ಡೈರಿ ಪೆನ್ ತೋರ್ಸ್ರಿ ನನ್ಗೆ. ಹಾ, ಎಸ್, ನಮ್ಮ ದೇವಿಕಾ ಮ್ಯಾಮ್ ಹತ್ರ ಇದೆ, ಮಂಜುನಾಥ್, ಯಾರ್ಯಾರು ಹೆಣ್ಮಕ್ಳಿದಾರ ನೋಡ್ರಿ ಎಲ್ಲಾರ ಹತ್ರ ಡೈರಿ ಪೆನ್ ಇದೆ. ಉಳ್ದವ್ರು ನಮ್ಮ ಅಣ್ಣದಿರಲ್ಲ, ಎಲ್ಲೆಲ್ಲಿದ್ರಿ ಏನೇನ್ ಕಾರೋಬಾರ್ ಮಾಡ್ತಾ ಇದೀರಿ ನನ್ಗೆ ಗೊತ್ತಿಲ್ಲ, ಆದ್ರೆ ನೀವು ಡೈರಿ ಪೆನ್ ಕಂಪಲ್ಸರಿ ತಗೊಳ್ಬೇಕು. ಓಕೆನಾ? ಎಸ್. ಅದಾದ ನಂತರ ನೆಕ್ಸ್ಟ್ ಎಲ್ರು ವಿಡಿಯೋ ಆನ್ ಮಾಡ್ಬೇಕು. ಯಾಕೆ ವಿಡಿಯೋ ಆನ್ ಮಾಡ್ಬೇಕು ಅಂದ್ರ, ನೀವೇನಾದ್ರೂ ಜ್ಯೋತಿಷ್ಯವನ್ನ ನಂಬ್ತೀರಿ ಅಂದ್ರೆ, ಜ್ಯೋತಿಷ ನಂಬ್ತೀರಿ ಅಂತ ಅನ್ಕೊಂಡಿನಿ, ಗೊತ್ತಲ್ಲ ನಿಮ್ಗೆ, ಗ್ರಹ ದೋಷಿ ಜ್ಯೋತಿಷ. ಸೊ ಯಾರ ಮಂಗಳ ಮತ್ತು ಶುಕ್ರ ಸರಿಯಾಗಿರೋದಿಲ್ಲ ನೋಡ್ರಿ, ಅವ್ರದೇ ವಿಡಿಯೋ ಆಫ್ ಇರುತ್ತೆ ಅಂತ ನಮ್ಮ ಇಂಡಸ್ಟ್ರಿ ಹೇಳುತ್ತೆ. ಮಂಗಳ ಮತ್ತು ಶುಕ್ರ ಯಾರು ಸರಿ ಇರೋದಿಲ್ಲ ನೋಡ್ರಿ, ಅವ್ರಿಗೆ ಅನ್ಸೋದಿಲ್ಲ ಅಂತ ವಿಡಿಯೋ ಆನ್ ಮಾಡ್ಬೇಕು, ಏನೋ ಒಂದ್ ಮಾಡ್ಬೇಕು, ಲೇಜಿನೆಸ್ ಜಾಸ್ತಿ ಇರುತ್ತೆ ಅಂತ. ಆನಂತರ ಅವರ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಕೇವಲ ಅವರು ಕೌಂಟ್ ಆಗಿರ್ತಾರೆ, ಸಂಖ್ಯೆ ಕೌಂಟ್ ಆಗಿರುತ್ತೆ. ಸಂಖ್ಯೆ ಕೌಂಟ್ ಅಂದ್ರೆ 74 ಕೌಂಟ್ ನಾಗ ಬಂದಿರ್ತಾರ, ಅದ್ರ ರಿಸಲ್ಟ್ ನಲ್ಲಿ ಇರುತ್ತೆ ನೋಡ್ರಿ, ಅದು ಬರೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಎಲ್ರೂ ಸಮೇತ ವಿಡಿಯೋ ಆನ್ ಮಾಡ್ಬೇಕು, ಇದು ಕಂಪಲ್ಸರಿ. ನಿಮ್ಗೆ ಬಹಳ ಬ್ಯುಸಿ ಆಗಿದ್ರಿ, ಆಗೋದೇ ಇಲ್ಲ, ಇಟ್ಸ್ ಓಕೆ, ಬಟ್ ಆಗುತ್ತೆ ಅಂದ್ರೆ ಮಾಡ್ಬೇಕು. ಯಾವಾಗ್ಲೂ ನೆನ್ಪಿಡ್ರಿ, ನಮ್ಮ ಮನಸ್ಸಿದೆ ನೋಡ್ರಿ, ಅದು ಒಂದು ದಿವಸಕ್ಕೆ 60,000 ಥಾಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಹಾಗಾಗಿ ನಮ್ಮ ಕ್ಲಾಸ್ ನಡೆಯುವಾಗ ಒಂದು ಫೋನ್ ಬಂದ್ರು ಸಮೇತ ನೀವು ಡಿಸ್ಟರ್ಬ್ ಆಗ್ಬೋದಲ್ಲ ಹೇಳ್ರಿ. ಫೋನ್ ಬರುತ್ತೆ, ಯಾರೋ ಏನೋ ಹೇಳ್ತಿರ್ತಾರ, ಯಾರೋ ಮನೆಗ್ ಬಂದಿರ್ತಾರ, ಅಡಿಗೆ ಮನೇಲಿ ಒಂದ್ ಕೆಲಸ ಏನೋ ಬರುತ್ತೆ, ಹೆಣ್ಮಕ್ಳಿಗಂತೂ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಸಲುವಾಗಿ ಡೈರಿಯಲ್ಲಿ ಬರ್ಕೋರಿ, ನಿಮ್ಮ ಸಲುವಾಗಿ ನೀವೇನಾದ್ರೂ ಸಾಧಿಸ್ಬೇಕು ಅಥವಾ ಒಂದು ಹೆಜ್ಜೆಯನ್ನ ಮುಂದೆ ಇಡ್ಬೇಕು, ಇಂಡಿಯನ್ ರೇಖೆಯನ್ನ ನಾನು ಸಂಪೂರ್ಣ ಉಚಿತವಾಗಿ ಕಲಿಬೇಕು ಅಂದ್ರ ಅದಕ್ಕೆ ಕಮಿಟ್ಮೆಂಟ್ ಇದೆ. ಅದು ಏನು ಅಂದ್ರೆ ವಿಡಿಯೋ ಆನ್ ಇಡೋದು. ಓಕೆನಾ? ಸೊ ಈಗ ನೀವು ಯಾರೆಲ್ಲರೂ ಒಂದ್ ನಿಮಿಷ, ನೀವು ಯಾರೆಲ್ಲರೂ ಯಾವ ಯಾವ ಗ್ರೂಪ್ ನಿಂದ ಬಂದಿರಿ ನೋಡ್ರಿ, ನಿಮ್ಮ ಗ್ರೂಪಿಗೆ ವಾಪಸ್ ಹೋಗಿ ಅಲ್ಲಿ ಐ ಆಮ್ ರೆಡಿ ಅಂತ ಒಂದು ಮೆಸೇಜ್ ಅನ್ನ ಕೊಟ್ಟು ಬರ್ಬೇಕು. ನಿಮ್ಮ ಗ್ರೂಪ್ ಇದೆಯಲ್ಲ, ಹಾ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ನಿಮ್ಮ ಗ್ರೂಪ್. ನಮ್ಮ ಗ್ರೂಪ್ ಇದೆ ನೋಡ್ರಿ, ವಾಟ್ಸಪ್ ಒಂದು ಗ್ರೂಪ್ ನಲ್ಲಿ ಬಂದಿರಲ್ಲ, ಯಾವ ಗ್ರೂಪ್ ನಲ್ಲಿ 400 ಇದ್ದಾರೆ, ಎಲ್ಲಿ 600 ಇದ್ದಾರೆ. ಹಾಗಾದ್ರೆ ಆ ಗ್ರೂಪಿಗೆ ಹೋಗಿ ಅಲ್ಲಿ ಒಂದು ಐ ಆಮ್ ರೆಡಿ ಅನ್ನುವಂತ ಒಂದು ಮೆಸೇಜ್ ಕೊಟ್ಟು ಬಂದ್ರ, ಇನ್ನು ಅಲ್ಲಿ ಮೈಗಾಡ್ರು ಬಹಳ ಜನ ಇದ್ದಾರೆ. ಮೈಗಂಡ್ ಗೊತ್ತಲ್ಲ, ಹಾ, ನೋಡೋಣ, ಮಾಡೋಣ, ಸ್ಟೋರಿ ಟೆಲ್ಲಿಂಗ್ ಅಂತ ಹೇಳ್ತಾರೆ. ಸೊ ಅವರೆಲ್ಲ ಸ್ವಲ್ಪ ಆಕ್ಟಿವ್ ಆಗ್ತಾರೆ. ಎಸ್, ಇಷ್ಟು ಜನನ ಕ್ಲಾಸ್ ಮಾಡ್ತಾ ಇದ್ದಾರೆ, ನಾನು ಬರ್ಬೇಕು. ರೀಸನ್ ಏನು ಅಂದ್ರೆ, ಇದು ಒಂದು ಫೀಸ್ ಕಟ್ಟಿದ್ದಿಲ್ಲ, ಫ್ರೀ ಆಗಿರೋದಲ್ಲ, ಇದ್ರ ವ್ಯಾಲ್ಯೂ ಗೊತ್ತಿರೋದಿಲ್ಲ. ಬಟ್ ಒಂದ್ಸಲ ಒಳಗ್ ಬಂದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ಕರ್ತವ್ಯ ಏನು ಅಂದ್ರೆ, ನೀವು ಉಚಿತವಾಗಿ ಪಡಿತಾ ಇದ್ದೀರಿ ಅಂದ್ರ ನಾನ್ ರೆಡಿ ಇದ್ದೀನಿ ಅಂತ ಒಂದು ಮೆಸೇಜ್ ಅನ್ನ ಬೇಗ ಕೊಟ್ಟು ಬರ್ಬೇಕು. 1 ನಿಮಿಷ ನಾನು ಅಲ್ಲಿ ತನಕ ಸೆಟ್ ಮಾಡ್ಕೊತೀನಿ ನನ್ನ ಕಂಟೆಂಟ್. ಬೇಗ ಬರ್ರಿ. ಇಲ್ಲಿ ಮಾಡೋದಿಲ್ಲ, ವಾಟ್ಸಪ್ ಗ್ರೂಪಿಗೆ ಹೋಗ್ರಿ. ನಿಮ್ಮ ವಾಟ್ಸಪ್ ಗ್ರೂಪ್ ಇದೆ ನೋಡ್ರಿ, ನಮ್ ಟೀಮ್ ಇದೆಯಲ್ಲ, ಅಲ್ಲಿ ಹೋಗಿ, ಓಪನ್ ಇದೆ ಗ್ರೂಪ್, ಅಲ್ಲಿ ಹೋಗಿ ಐ ಆಮ್ ರೆಡಿ ಅಂತ ಹೇಳಿ ಬೇಗ. ಎಸ್, ಸೊ ಎಲ್ಲರೂ ಐ ಆಮ್ ರೆಡಿ ಅಂತ ಟೈಪ್ ಮಾಡಿದ್ದೀರಿ ಅಂತ ಹೇಳಿ ಅನ್ಕೊಂಡಿನಿ. ಓಕೆನಾ? ಈಗ ನಾವು ನಮ್ಮ ಜರ್ನಿಯನ್ನ ಸ್ಟಾರ್ಟ್ ಮಾಡೋಣ. ನಿಮ್ಮ ಡೈರಿ ಮತ್ತು ಪೆನ್ ಅನ್ನ ಓಪನ್ ಮಾಡ್ರಿ, ಮೇಲೆ ಬರೀರಿ ಭಾರತೀಯ ರೇಖಿ. ಇದು ಯಾವ ರೇಖೆಯನ್ನ ನೀವು ಕಲಿತಾ ಇದ್ದೀರಿ ಅಂದ್ರ, ಭಾರತೀಯ ರೇಖೆಯನ್ನ ಕಲಿತಾ ಇದ್ದೀರಿ. ಇದಕ್ಕೆ ಇನ್ನೊಂದು ಹೆಸರಿದೆ, ಇಂಡಿಯನ್ ರೇಖಿ. ಹಾಗಾಗಿ ಎಲ್ಲಾ ರೇಖೆಗಳು, ಎಷ್ಟೇ ಜಗತ್ತಿನಲ್ಲಿ ಸುಮಾರು 100 ಪ್ರಕಾರದ ರೇಖೆಗಳಿವೆ ಅಂತ ಹೇಳ್ತಾರೆ.
ಆ 100 ಪ್ರಕಾರದ ರೇಖೆಯ ಮೂಲ ತಾಯಿ ಬೇರು ಯಾರು ಅಂದ್ರೆ ಅದು ನಮ್ಮ ಭಾರತ ಇದೆ. ಹಾಗಾಗಿ ಡಾಕ್ಟರ್ ಮಿಕಾವೊ ಉಸುಯಿ ಅವರು ಸಮೇತ ಅವರ ಜೀವನ ಚರಿತ್ರೆಯಲ್ಲಿ ಹೇಳ್ತಾರ, ಇದನ್ನ ನಾನು ಋಗ್ವೇದದಲ್ಲಿ ಕಂಡುಕೊಂಡಿದ್ದೇನೆ. ಋಗ್ವೇದದ ಅಧ್ಯಯನ ಮಾಡುವಾಗ ನನ್ಗೆ ಗೊತ್ತಾಗಿದ್ದೇನು ಅಂದ್ರ ನಮ್ಮ ಹಸ್ತದಲ್ಲಿ ಪರಮಶಕ್ತಿ ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದನ್ನ ನನ್ಗೆ ಗೊತ್ತಾಗಿದೆ ಅನ್ನುವಂಥದ್ದು ಡಾಕ್ಟರ್ ಮಿಕಾವೊ ಉಸುಯಿ ಅವರು ಸಮೇತ ಹೇಳ್ತಾರ. ಹಾಗಾಗಿ ರೇಖಿ ಅಂದ್ರೆ ಏನು ಅಂತ ಹೇಳಿ ಬರ್ಕೋ. ರೇಖಿ, ರೇ ಅಂದ್ರೆ ಬ್ರಹ್ಮಾಂಡ, ಕಿ ಅಂದ್ರೆ ಎನರ್ಜಿ, REIKI. ರೇ ಅಂದ್ರೆ ಬ್ರಹ್ಮಾಂಡ, ಬ್ರಹ್ಮಾಂಡ ಅಥವಾ ಯೂನಿವರ್ಸ್. ಕಿ ಅಂದ್ರೆ ಎನರ್ಜಿ. ಹಾಗಾಗಿ ಯೂನಿವರ್ಸಲ್ ಹೀಲಿಂಗ್ ಎನರ್ಜಿ ಏನಿದೆ ನೋಡ್ರಿ, ಅದಕ್ಕೆ ನಾವು ರೇಖಿ ಅನ್ನುವಂತ ಹೆಸರನ್ನ ಕರಿತೀವಿ. ಬರ್ಕೊಡ್ರಿ, ಈ ಶಬ್ದ ಹಿಂಗೆ ಬರೀರಿ, ಯೂನಿವರ್ಸಲ್ ಹೀಲಿಂಗ್ ಎನರ್ಜಿ, ಬ್ರಹ್ಮಾಂಡದ ಚಿಕಿತ್ಸಕ ಶಕ್ತಿ. ಸೊ ಹಾಗಾಗಿ ಈ 3 ದಿನಗಳ ಕಾಲ ನೀವು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಜೋಡಿಸಿಕೊಳ್ಳೋದಕ್ಕೆ ತಯಾರಾಗಿ ನನ್ನ ಎದುರಿಗೆ ಕುಳಿತುಕೊಂಡಿರುವಂತ ಪ್ರತಿಯೊಬ್ಬರಿಗೂ ಸಮೇತ ನಮ್ಮ ನಿವೇದಿತಾ ಹೂಗಾ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ, ಜೊತೆಗೆ ಅಭಿನಂದನೆಗಳನ್ನ ನಾನು ಹೇಳ್ತೀನಿ. ಅದಾದ ನಂತರ ನೆಕ್ಸ್ಟ್ ಬರ್ಕೊಡ್ರಿ, ರೇಖೆಯಲ್ಲಿ ಸಾಕಷ್ಟು ಪ್ರಕಾರದ ರೇಖೆಗಳನ್ನ ನೀವು ಕೇಳಿರ್ಬೋದು. ಕೇಳಿದ್ರಲ್ಲ, ಯಾರ್ಯಾರು ಕೇಳಿದ್ರಿ? ರೇಖೆಯಲ್ಲಿ ಬೇರೆ ಬೇರೆ ಪ್ರಕಾರದ ರೇಖೆಗಳು ಇದ್ದಿರ್ತಾವ, ನೀವು ಕೇಳಿರ್ಬೋದು. ಸಾಕಷ್ಟು ಜನ ನನ್ನ ಎದುರಿಗೆ ಸೀನಿಯರ್ಸು ಸಮೇತ ಇದ್ದೀರಿ. ಸೊ ಅದರಲ್ಲಿ ಕೆಲವೊಂದು ರೇಖೆಗಳ ಹೆಸರನ್ನ ಬರ್ಕೋರಿ. ಮೊದಲನೇದು ಬರುತ್ತೆ ಉಸುಯಿ ರೇಖಿ ಅಂತ ಹೇಳಿ, ಸ್ವಲ್ಪ ನೋಟ್ ಮಾಡ್ಕೊಡ್ರಿ ನೀವು ಬೇಗ ಬೇಗ. ಉಸುಯಿ ರೇಖಿ, ಉಸುಯಿ ರೇಖೆ ಅಂದ್ರೆ ಇದು ಬಹಳ ಪುರಾತನವಾಗಿರುವಂತ ರೇಖೆ. ಇದು ಮೂಲ ರೇಖಿ ಅಂತೇಳಿ ಇದನ್ನ ಹೇಳ್ತಾರೆ ಉಸುಯಿ ಅವರು, ಡಾಕ್ಟರ್ ಮಿಕಾವೊ ಉಸುಯಿ ಅವರಿಂದ ಪ್ರಾರಂಭವಾಗಿರುವಂತ ಉಸುಯಿ ರೇಖಿ, ಇದು ಮೂಲ ರೇಖಿ. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ತಿಬ್ಬತ್ತಿ ರೇಖಿ ಅಂತೇಳಿ. ತಿಬ್ಬತ್ತಿ ರೇಖಿ ಅಂದ್ರ ಟಿಬೇಟಿಯನ್ ದೇಶದಲ್ಲಿ ಅವರದೇ ಆಗಿರುವಂತಹ ಸಿಂಬಲ್ಸ್ ಗಳನ್ನ ಯೂಸ್ ಮಾಡಿ ರೇಖಿಯ ಹೀಲಿಂಗ್ ಅನ್ನ ಅಲ್ಲಿ ಮಾಡ್ತಾರೆ. ಬೌದ್ಧಿಸ್ಟ್ ಜನ, ಬೌದ್ಧಿಸ್ಟ್ ಮಾಂಕ್ಗಳು ಇದನ್ನ ಮಾಡ್ತಾರೆ. ಇದಕ್ಕೆ ತಿಬ್ಬತ್ತಿ ರೇಖಿ ಅಂತೇಳಿ ಕರೀತಾರೆ. ಎಸ್. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಮನಿ ರೇಖಿ. ಮನಿ ರೇಖಿ ಅಂದ್ರೆ ಕೇವಲ ಹಣಕಾಸಿಗಾಗಿ, ಅಬಂಡನ್ಸ್ ಸಲುವಾಗಿ. ನಾವು 2 ತಿಂಗಳ ಹಿಂದೆ ಈ ಕೋರ್ಸ್ ಅನ್ನ ನಾವು ಮಾಡಿದ್ದೀವಿ, ಮನಿ ರೇಖಿ. ಸೊ ಹಾಗಾಗಿ ಇದು ಸಮೇತ ಪ್ರಚಲಿತ ಇದೆ. ಕೇವಲ ನಮ್ಗೆ ಜೀವನದಲ್ಲಿ ನಮ್ಗೆ ಹಣಕಾಸಿನ ತೊಂದರೆ ಇದೆ, ಬಹಳ ಸಾಲ ಸೂಲ ಆಗಿದೆ, ಅಡ್ಜಸ್ಟ್ಮೆಂಟ್ ಆಗ್ತಾ ಇಲ್ಲ ಅಂದಾಗ ಕೆಲವೊಂದು ಸಿಂಬಲ್ಸ್ ಗಳು ನಮ್ಗೆ ಸಪೋರ್ಟ್ ಮಾಡುತ್ತೆ. ಮತ್ತೆ ಅಲ್ಲಿ ಕೆಲ್ಸಾನು ಮಾಡ್ಬೇಕಾಗುತ್ತೆ. ಹಿಂಗ್ ತಿಳ್ಕೊಬೇಡ್ರಿ, ಮನಿ ರೇಖಿ ಕಲ್ ತಕ್ಷಣ ನಾನು ಏನು ಮಾಡೋದಿಲ್ಲ, ಮನ್ಯಾಗ ಊಟ ಮಾಡಿ ಮಲಗ್ತೀನಿ ಆದ್ರೂ ಎಲ್ಲ ಆಗುತ್ತೆ, ಹಂಗಾಗೋದಿಲ್ಲ ಅಂತ ಆಪ್ಷನು ನಮ್ ಹತ್ರ ಇಲ್ಲ. ದುಡಿಬೇಕಾಗುತ್ತೆ, ಅದ್ರ ಬರ್ಕತ್ ಮಾತ್ರ ರೇಖಿಯಿಂದ ಸಿಗುತ್ತೆ. ಬರ್ಕತ್ ಅಂದ್ರೆ ಗೊತ್ತಾ? ಲಕ್ಷ್ಮಿ ನಿಲ್ತಾಳ ನೀವು ಮಾಡಿದ್ದು. ಕೆಲವೊಂದ್ಸಲ ಏನಾಗುತ್ತೆ, ನೀವ್ ಎಷ್ಟು ಮಾಡಿದ್ರು ಮನೆಯಲ್ಲಿ ಉಳಿಯೋದಿಲ್ಲ, ಬಟ್ ಇಲ್ಲಿ ನಿಮ್ಗೆ ವ್ಯತ್ಯಾಸ ಅನಿಸುತ್ತೆ ಮನಿ ರೇಖಿ. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಕರುಣಾ ರೇಖಿ. ಕರುಣಾ ರೇಖಿ ಎನ್ನುವಂಥದ್ದು ಸ್ಪೆಷಲಿ ರಿಲೇಶನ್ಶಿಪ್ ಅನ್ನ ಹೀಲ್ ಮಾಡೋದಕ್ಕೆ, ಹೃದಯ ಚಕ್ರವನ್ನ ಆಕ್ಟಿವ್ ಮಾಡೋದಕ್ಕೆ ಅದನ್ನ ಬಳಸ್ತಿರ್ತಾರೆ, ಕರುಣಾ ರೇಖಿ. ಮತ್ತೆ ನಿಮ್ಮ 3 ದಿನ ನಾಡಿದ್ದು ದೀಕ್ಷೆ ಆದ್ಮೇಲೆ ನಿಮ್ಗೆಲ್ಲರಿಗೂ ಎಕ್ಸಾಮ್ ಇರುತ್ತೆ. ಯಾವ್ದು ರೇಖಿ ಅದ ಹೇಳ್ರಿ ಅಂದ್ರೆ ಹೇಳಕ್ ಬರ್ಬೇಕು ನೋಡ್ರಿ. ನಿಮ್ಗೆ ತಿಳಿತಾ? ಹೇಳಕ್ ಬಂದ್ರೆ ಮಾತ್ರ ದೀಕ್ಷೆ ಸಿಗುತ್ತೆ. ಸರಿಯಾಗಿ ನೆನ್ಪಿಡ್ಬೇಕು, ಸರಿಯಾಗಿ ನೋಟ್ ಮಾಡ್ರಿ. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ರಾಜಕ್ರಿಯಾ ರೇಖಿ ಅಂತ. ರಾಜಕ್ರಿಯಾ ರೇಖಿ, ಎಸ್. ಅದರ ನಂತರ ನೆಕ್ಸ್ಟ್ ಬರುತ್ತೆ ಶಕ್ತಿ ರೇಖಿ ಅಂತೇಳಿ. ಏನ್ ಬರುತ್ತೆ? ಶಕ್ತಿ ರೇಖಿ. ಶಕ್ತಿ ರೇಖಿ ಅಂದ್ರ ದೇವತೆಗಳನ್ನ ಒಲಿಸಿಕೊಂಡು, ಇಲ್ಲಿ ಯಾರು ರೂಪಾ ಅನ್ನೋರು ಡಿಸ್ಟರ್ಬ್ ಮಾಡ್ಲತ್ತಾರ ನೋಡಿ. ರೂಪಾ ಅಂತ ಹೇಳಿ ಸ್ಕ್ರೀನ್ ಮೇಲೆ ಏನೋ ಟಚ್ ಮಾಡ್ಲತ್ತಾರ. ಓಕೆ, ಅವ್ರಿಗೆ ಒಂದ್ಸಲ ಕಂಟ್ರೋಲ್ ಮಾಡು, ಇಲ್ಲಾಂದ್ರೆ ರಿಮೂವ್ ಮಾಡು. ಓಕೆ. ಸೊ ದೇವಿ ರೇಖಿ ಅಂತ ಬರುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲಾ ರೇಖಿಗಳ ಮೂಲ ತಾಯಿ ಬೇರು ಯಾವ ರೇಖಿ ಅಂದ್ರ ಭಾರತೀಯ ರೇಖಿ. ಎಸ್. ಸೊ ಈಗ ಬರ್ಕೊಡ್ರಿ ಋಗ್ವೇದ. ನಮ್ಮ ರೇಖಿಯ ಮೂಲ ಯಾವುದು ಅಂದ್ರ ಋಗ್ವೇದ. ಎಸ್. ಸೊ ಋಗ್ವೇದದ 10, 60 ಮತ್ತು 12ನೇ ಶ್ಲೋಕದಲ್ಲಿ
10, 60 ಮತ್ತು 12ನೇ ಶ್ಲೋಕದಲ್ಲಿ ಒಂದು ವಾಕ್ಯ ಬರುತ್ತೆ, ಅಯಮ್ಮೇ ಹಸ್ತೋ ಭಗವಾನ್ ಅಯಮ್ಮೇ ಭಗವತ್ತರಂ. ವರ್ಡ್ ಬರಿ, ಅಯಮ್ಮೇ ಹಸ್ತೋ ಭಗವಾನ್ ಅಯಮ್ಮೇ ಭಗವತ್ತರಂ ಅನ್ನುವಂತ ಶಬ್ದ ಋಗ್ವೇದದಲ್ಲಿ ಬರುತ್ತೆ. ಇದರ ಅರ್ಥ ಏನು ಅಂದ್ರೆ, ಅಯಮ್ಮೇ ಹಸ್ತೋ ಭಗವಾನ್ ಅಂದ್ರ ನನ್ನ 2 ಹಸ್ತದಲ್ಲಿ ಪರಮಾತ್ಮನ ಶಕ್ತಿ ಇದೆ ಅಂತ. ಅಯಮ್ಮೇ ಭಗವತ್ತರಂ, ಭಗವಂತನ ತರಂಗಗಳೊಂದಿಗೆ ನಾನು ಜೋಡಿಸಿಕೊಂಡಿನಿ ಅನ್ನುವಂತ ವಾಕ್ಯ ಎಲ್ಲಿ ಬರುತ್ತೆ? ಋಗ್ವೇದದಲ್ಲಿ ಬರುತ್ತೆ. ಅಂದ್ರೆ ಇಲ್ಲಿ 2 ವಾಕ್ಯಗಳು ಬರ್ತಾ ಇವೆ. ಹಸ್ತಗಳು ಅಂದ್ರ 2 ಕೈಗಳು, ಶಕ್ತಿ ಅಂದಾಗ ಕೈಯಲ್ಲಿರುವಂತ ಬ್ರಹ್ಮಾಂಡದ ಎನರ್ಜಿ. ಸೊ ಹಾಗಾಗಿ ಋಗ್ವೇದ ಮೂಲದಲ್ಲಿ ಹೇಳುತ್ತೆ, ನಮ್ಮ ಹಸ್ತದಲ್ಲಿ ಬ್ರಹ್ಮಾಂಡದ ಶಕ್ತಿಯನ್ನ ಅಟ್ರಾಕ್ಟ್ ಮಾಡುವಂತ ಪವರ್ ಇದೆ ಅಂತ. ಹಾಗಾಗಿ ರೇಖಿಯ ಮೊದಲ ಗ್ರಂಥ, ಇಡೀ ವಿಶ್ವದ ಮೊಟ್ಟ ಮೊದಲ ಗ್ರಂಥ ಯಾವುದು ಅಂದ್ರ ಋಗ್ವೇದ. ಬರ್ಕೋಡ್. ಅದಾದ ನಂತರ ಸೆಕೆಂಡ್ ಬರುತ್ತೆ ಅಥರ್ವ ವೇದ. ಎರಡನೇದ್ ಬರುತ್ತೆ ಅಥರ್ವ ವೇದ. ಸೊ ಅಥರ್ವ ವೇದದಲ್ಲಿ ಒಂದು ವಾಕ್ಯ ಬರುತ್ತೆ, ಏನು ಬರ್ಕೊಡ್ರಿ ಮತ್ತೆ. ನನ್ನ 2 ಅಂಗೈಗಳಲ್ಲಿ, ನಾನು ಕನ್ನಡದಲ್ಲಿ ಹೇಳ್ತೀನಿ, ಅದು ಸಂಸ್ಕೃತ ನಿಮ್ಗೆ ಅಡ್ಜಸ್ಟ್ ಆಗೋದಿಲ್ಲ. ನನ್ನ 2 ಅಂಗೈಗಳಲ್ಲಿ ಬ್ರಹ್ಮಾಂಡದ ಅನಂತ ಶಕ್ತಿ ಇದೆ. ನನ್ನ 2 ಅಂಗೈಗಳಲ್ಲಿ ಬ್ರಹ್ಮಾಂಡದ ಅನಂತ ಶಕ್ತಿ ಇದೆ. ಮುಂದೆ ಅಥರ್ವ ವೇದ ಹೇಳುತ್ತೆ, ಇದನ್ನ ನಾನು ಲೋಕ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತೇನೆ ಅಂತ. ಯಾರು ಹೇಳ್ತಾರೆ ಇದು? ಅಥರ್ವ ವೇದ. ಈಗ ಇಲ್ಲೂ ಏನ್ ಬಂತು ಮತ್ತೆ? ನನ್ನ 2 ಅಂಗೈಗಳು ಬರುತ್ತೆ. ಇದ್ರಲ್ಲಿ ಅನಂತ ಶಕ್ತಿ ಇದೆ ಅಂತ ಬರುತ್ತೆ. ಆದ್ರೆ ಇದನ್ನ ನಾನು ಯಾಕೆ ಬಳಸ್ತೀನಿ ಅಂತ ಹೇಳುತ್ತೆ ಅಥರ್ವ ವೇದ? ಲೋಕ ಕಲ್ಯಾಣಕ್ಕಾಗಿ. ಹಾಗಾಗಿ ನೆಕ್ಸ್ಟ್ ಕೆಳಗ್ ಬರ್ಕೋರಿ, ರೇಖಿಯಲ್ಲಿ ಬರುವಂತ 4 ಸ್ಟೆಪ್ಸ್ ಗಳು ಬರುತ್ತೆ. ಭಾರತೀಯ ರೇಖಿಯಲ್ಲಿ 4 ಸ್ಟೆಪ್ಸ್ ಗಳು ಬರುತ್ತೆ. 4 ಕೋರ್ಸ್ ಗಳಂತೀವ ಸ್ಟೆಪ್ಸ್ ಗಳಿಗೆ. ಅದರಲ್ಲಿ ಮೊದಲನೇದು ಬರುತ್ತೆ ಸ್ವಭಾಸ. ಬರ್ಕೊಡ್ರಿ, ಸ್ವಭಾಸ. ಈಗ ಇವತ್ತು ನೀವು ಕಲಿತಾ ಇರುವಂತದ್ದು 3 days ನ ಕೋರ್ಸ್ ಏನ್ ಬರುತ್ತೆ ನೋಡ್ರಿ, ಅದ್ರ ಹೆಸರು ಇಂಡಿಯನ್ ರೇಖೆಯಲ್ಲಿ ಸ್ವಭಾಸ. ಸ್ವಭಾಸ ಅಂದ್ರೆ ನನಗೆ ಭಾಸ ಆಗುತ್ತೆ, ನನ್ಗೆ ಅದು ಫೀಲ್ ಆಗುತ್ತೆ. ಯಾವಾಗ ನೀವು ದೀಕ್ಷೆ ತಗೊಳಕ್ ಶುರು ಮಾಡ್ತೀರಿ ನೋಡ್ರಿ, ಅವಾಗ ಬ್ರಹ್ಮಾಂಡದ ಶಕ್ತಿಯ ಕನೆಕ್ಷನ್ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಫೀಲ್ ಗುಡ್ ಆಗುತ್ತೆ, ಎಲ್ಲೋ ಒಂದ್ ಕಡೆ ಹೀಲಿಂಗ್ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸುತ್ತೆ. ನೀವು ಯಾವುದೇ ಕೆಲಸವನ್ನ ಮಾಡೋದಕ್ಕೆ ತಯಾರಾಗಿರ್ತೀರಿ, ಅಲ್ಲಿ ನಿಮ್ಗೆ ಸಕ್ಸಸ್ ಸ್ಟಾರ್ಟ್ ಆಗುತ್ತೆ. ಇದು ಯಾವುದು? ಸ್ವಭಾಸ. ಎಷ್ಟು ದಿನ ಕೋರ್ಸ್ ಇರುತ್ತೆ? ಇದು 3 days ನ ಕೋರ್ಸ್ ಇರುತ್ತೆ. ಇದ್ರ ಹೆಸರು ಸ್ವಭಾಸ. ಅದಾದ ನಂತರ ಸ್ಟೆಪ್ ನಂಬರ್ 2 ಬರುತ್ತೆ, 2ನೇ ಕೋರ್ಸ್ ಬರುತ್ತೆ. ಅಲ್ಲಿ ಬರ್ಕೋರಿ ಸಂಜೀವಿನಿ ವಿದ್ಯೆ. ಸಂಜೀವಿನಿ ವಿದ್ಯೆಯಲ್ಲಿ ನಿಮ್ಮ ಅಸಾಧ್ಯ ಕಾರ್ಯಗಳು ಸಮೇತ ಸಾಧ್ಯ ಮಾಡುವಂತ ಅನಂತ ಬ್ರಹ್ಮಾಂಡದ ಶಕ್ತಿ ಇಲ್ಲಿ ನಿಮ್ಗೆ ಜೋಡಿಸ್ಕೊಳ್ಳುತ್ತೆ 2ನೇ ಕೋರ್ಸ್ ಅಲ್ಲಿ. ಅದಕ್ಕೆ ಸಂಜೀವಿನಿ. ಈ ಸಂಜೀವಿನಿಯಲ್ಲಿ ನಿಮ್ಗೆ ಏನ್ ಹೆಲ್ಪ್ ಆಗುತ್ತೆ ಅಂದ್ರ, ನೀವು ಸ್ವಯಂ ಹೀಲಿಂಗ್ ಮಾಡ್ಕೊಳ್ಳೋದ್ರ ಜೊತೆಗೆ ನೀವು ಅದರ್ಸ್ ಹೀಲಿಂಗ್ ಅನ್ನ ಮಾಡ್ಬೋದು. ಇನ್ನೊಬ್ಬರಿಗೆ ಹೀಲ್ ಮಾಡಿ, ಇನ್ನೊಬ್ಬರ ಜೀವನದಲ್ಲಿ ನೀವು ಪರಿವರ್ತನೆ ಮಾಡ್ಬೋದು, ಇನ್ನೊಬ್ಬರ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನ ನೀಡ್ಬೋದು. ಇದು 2ನೇ ಸ್ಟೆಪ್ ಬರುತ್ತೆ, ಸಂಜೀವಿನಿ. ಎಸ್. ಅದಾದ ನಂತರ 3ನೇದು ಬರುತ್ತೆ ಕರ್ತಾ ಸೂತ್ರ ಅಂತ ಹೇಳಿ. ಕರ್ತಾ ಸೂತ್ರ ಕರ್ತ ಅಂದ್ರ ಯಾರು ಮಾಡ್ತಾರ ನೋಡ್ರಿ, ಅವ್ರಿಗೆ ಆ ಸೂತ್ರ ಇದೆ ನೋಡ್ರಿ, ಅದು ಕಾರ್ಯ ಮಾಡುತ್ತೆ. ಹೀಲಿಂಗ್ ಪವರ್, ಹೀಲಿಂಗ್ ನ ಶಕ್ತಿ ಯಾರ ಜೊತೆ ಕನೆಕ್ಟ್ ಆಗುತ್ತೆ ಅಂದ್ರೆ, ಯಾರು ಮಾಡ್ತಾರ ಅವ್ರ ಜೊತೆ. ಕರ್ತ, ಜೋ ಕರ್ತಾ ಹೇ ಉಸೆ ಸೂತ್ರ ಮಿಲ್ತಾ ಹೇ ಹಿಂದಿ ಹೇಳಿ. ಅದಕ್ಕೆ ಕರ್ತಾ ಸೂತ್ರ ಅಂತ ಹೇಳ್ತಾರೆ. ಇದು 3ನೇ ಲೆವೆಲ್ ಬರುತ್ತೆ. ಎಸ್. ಅದಾದ ನಂತರ ಲಾಸ್ಟ್ ಒಂದ್ ಬರುತ್ತೆ ಪ್ರಬೋಧ ಅಂತ. ಲಾಸ್ಟ್ ಬರುತ್ತೆ ಪ್ರಬೋಧ. ಪ್ರಬೋಧ ಅಂದ್ರೆ ಇಲ್ಲಿ ಏನು ಅಂದ್ರ, ನಮಗೆ ನಮ್ಮಲ್ಲೇ ಇರುವಂತಹ ಜ್ಞಾನದ ಆವಿರ್ಭಾವ ಆಗುತ್ತೆ. ಯಾವ ರೀತಿ ಹೇಳ್ತಾರೆ ನೋಡ್ರಿ, ಗೌತಮ್ ಬುದ್ಧರಿಗೆ ಜ್ಞಾನೋದಯ ಆಯ್ತು, ಒಂದೊಂದು ಸಿಚುವೇಶನ್ ಎನ್ಲೈಟನ್ಮೆಂಟ್ ಆಯ್ತು ಅನ್ನುವಂತ ಮಾತನ್ನ, ವರ್ಡ್ಸ್ ಅನ್ನ ನೀವು ಕೇಳ್ತೀರಿ. ಸೊ ಹಾಗಾಗಿ ಅವಾಗ ರೇಖಿ ಲೆವೆಲ್ 4ಗೆ ಬರ್ತೀರಿ ನೋಡ್ರಿ, ನಿಮ್ಮೊಳಗಿನ ಆಂತರಿಕ ಶಕ್ತಿ ಇರುತ್ತೆ ನೋಡ್ರಿ, ಅದು ಜಾಗೃತ ಅವಸ್ಥೆಗೆ ಬಂದಿರುತ್ತೆ. ಇದಕ್ಕೆ ಪ್ರಬೋಧ. ನೀವು ಇನ್ನೊಬ್ಬರನ್ನ ಬೋಧನೆ ಮಾಡೋದಕ್ಕೆ ಇಲ್ಲಿ ರೆಡಿ ಆಗಿರ್ತೀರಿ. ಇನ್ನೊಬ್ಬರಿಗೆ ನೀವು ಗುರುವಾಗಿ ಕಾರ್ಯ ಮಾಡುವಂತ ಶಕ್ತಿ ಇದೆ ನೋಡ್ರಿ, ಈ ಲೆವೆಲ್ ಅಲ್ಲಿ ಬರುತ್ತೆ. ಹಾಗಾಗಿ ಇಂಡಿಯನ್ ರೇಖೆಯಲ್ಲಿ ಈ 4 ಸ್ಟೆಪ್ಸ್ ಅನ್ನ ನಾವು ನೋಡ್ತಾ ಇರ್ತೀವಿ. ಈಗ ನೀವ್ ಯಾವ ಸ್ಟೆಪ್ ನಲ್ಲಿ ಇದ್ದೀರಿ ಅಂದ್ರ, ಮೊದಲನೇ ಸ್ಟೆಪ್ ನಲ್ಲಿ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ನಾವು ರೇಖಿಯನ್ನ ಸರ್ಚ್ ಮಾಡೋದಿಲ್ಲ, ನಮ್ಮನ್ನೇ ರೇಖಿ ಸರ್ಚ್ ಮಾಡುತ್ತೆ. ಯಾರ್ಯಾರಿದ್ದೀರಿ?
ಫೇಸ್ಬುಕ್ ಲಿಂದ ಬಂದವ್ರು ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಫೇಸ್ಬುಕ್ ಮಕ್ಳು ಎಲ್ಲ ಫೇಸ್ಬುಕ್ ದವ್ರು ಇದ್ದಿರ್ತಿ, ಅಪ್ಪಿ ತಪ್ಪಿ ಕೆಲವೊಂದ್ಸಲ ಯಾರೋ ನಿಮ್ಗೆ ಲಿಂಕ್ ಹಾಕಿರ್ತಾರ ಬಂದಿರ್ತಿ. ಆಲ್ಮೋಸ್ಟ್ 90% ಅಂತೂ ನಮ್ದೆಲ್ಲ ಫೇಸ್ಬುಕ್ ಮಕ್ಕಳೇ ಇದ್ದಿರ್ತಾರೆ. ಯಾರ್ಯಾರಿದ್ರಿ ಹಿಂಗ್ ಕೈ ಮಾಡ್ರಿ. ಮತ್ತೆಲ್ರು ವಿಡಿಯೋ ಆನ್ ಮಾಡ್ರಿ. ಮೊದಲನೇ ಸ್ಕ್ರೀನು ನನ್ ಎದುರಿಗೆ 7 ಸ್ಕ್ರೀನ್ ಇವೆ ಇವತ್ತು. ಮತ್ ಹಿಂಗೆ ಕೈ ಇಡ್ರಿ. ಮೇಡಮ್ ನನ್ ನೋಡ್ತಾನೆ ಇಲ್ಲ ಅಂತ ಕೆಳಗ್ ಕೈ ಬಿಟ್ಟಿರ್ತಾರೆ, ನಾನ್ ನಿಮ್ ಸ್ಕ್ರೀನಿಗೆ ಬಂದಿರ್ತೀನಿ. ಹಾ, ಎಸ್, ಬಹಳಷ್ಟು ಜನ ಇದ್ದೀರಿ. ಮತ್ ಇವತ್ ಬಹಳ ಜನ ವಿಡಿಯೋ ಆಫ್ ಇಟ್ಟಿರಿ, ಗೊತ್ತಿಲ್ಲ ನನ್ಗೆ ಯಾಕಂತ. ಹಾ, ಯಾವಾಗ್ಲೂ ನೆನ್ಪಿಡ್ರಿ, ರೇಖಿ ಇದೆ ನೋಡ್ರಿ, ರೇಖಿ ಕೋರ್ಸ್ ಅಲ್ಲ, ರೇಖಿ ಟ್ರೈನಿಂಗ್ನು ಅಲ್ಲ, ರೇಖಿ ಒಂದು ವಿದ್ಯೆ ಇದೆ. ವಿದ್ಯೆ ಯಾರಿಗೆ ಒಲಿಯುತ್ತೆ ಅಂದ್ರ ಯಾರ ಹತ್ರ ಶ್ರದ್ಧೆ ಇದೆ, ಯಾರ ಹತ್ರ ಭಕ್ತಿ ಇದೆ ನೋಡ್ರಿ, ಅವ್ರಿಗೆ ಮಾತ್ರ ವಿದ್ಯೆ ಒಲಿಯುತ್ತೆ. ಎಸ್. ಸೊ ಹಾಗಾಗಿ ಫೇಸ್ಬುಕ್ ಲಿಂದ ಬಂದವ್ರಿಗೆ ಒಂದು ಕ್ವಶನ್ ಏನು ಅಂದ್ರ, ನೀವ್ ಹಿಂಗೆ ಮೊಬೈಲ್ ಮನ್ಸ್ ಬರ್ತಾ ಇಲ್ಲ ಅಂತೇಳಿ ಮೊಬೈಲ್ ಅನ್ನ ಸ್ಕ್ರೋಲ್ ಮಾಡ್ತಾ ಇದ್ದೀರಿ. ಸುಮ್ನೆ ಈ ಬ್ಯಾಸ್ಗಿ ಒಂದ್ ಆಗ್ಯದ ನೋಡ್ರಿ, ಬಿಸಿಲು ಜಾಸ್ತಿ ಆಗಿದೆ, ಮನ್ಸ್ ಬರಂಗಿಲ್ಲ. ಸುಮ್ನೆ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ನಂದೊಂದು ಆಡ್ ಬಂತಲ್ಲಿ. ಯಾರೋ ಒಬ್ರು ಕಾಣಿದ್ರು, ಶ್ರೀದೇವಿ ಹೂಗಾರ್ ಅಂತ. ಅವಾಗ ಮೈಂಡ್ ಅಲ್ಲಿ ಬಂತು, ಏನೋ ಹೇಳ್ತಾ ಇದಾರೆ ಹೋಗ್ಲಿ ಅಂತೇಳಿ ಮತ್ತೆ ವಾಪಸ್ ಬಂದ್ರಿ ಸ್ವಲ್ಪ. ಆಮೇಲೆ ಮತ್ತೆ ಮೈಂಡ್ ಅಲ್ಲಿ ಬಂತು, ಏನೋ 3 days ಫ್ರೀ ಇದೆ ಅಂತ ವಾಪಸ್ ಬಂದ್ ಕ್ಲಿಕ್ ಮಾಡಿದಾರೆ. ಯಾರಿದ್ರಿ ಕೈ ಮಾಡ್ರಿ. ರಿಟರ್ನ್ ವಾಪಸ್ ಬಂದು ಈಗ ಬರ್ಕೋರಿ. ಯಾರ್ಯಾರು ವಾಪಸ್ ಬಂದ್ ಕ್ಲಿಕ್ ಮಾಡಿರ್ ನೋಡ್ರಿ, ಮೊದಲೇ ನಿರ್ಧಾರ ಮಾಡಿದ್ದಿದೆ ಬ್ರಹ್ಮಾಂಡ, ನೀವ್ ರೇಖೆಯನ್ನ ಕಲಿಬೇಕು ಅಂತ. ನೆನ್ಪಿಟ್ಕೋರಿ ಇದು ಮಾತು. ನೀವಲ್ಲ, ನಾನು ಹಂಗೆ ಸ್ಕ್ರೋಲ್ ಮಾಡಿದ್ದು. ನನ್ ಜೀವನದಲ್ಲಿ ರೇಖೆ ಹಂಗೆ 2 ಸಲ 3 ಸಲ ಬಂದ್ಮೇಲೆ ಯಾರಪ್ಪ ಅಂತ ಹೇಳ್ತಾ ಇದಾರೆ, ಇವ್ರು ನ್ಯಾಷನಲ್ ಲೆವೆಲ್ ಏನಾರ ಒಂದ್ ಮಾಡ್ತಾ ಇರ್ತಾರ ಅಂತ ಹೇಳಿ ನಾನ್ ಹಿಂಗೆ ಅನ್ಕೊಂಡಿದ್ದ. ಆಮೇಲೆ ನನ್ಗೆ ಗೊತ್ತಾಯ್ತು ಇದು ಇಷ್ಟೊಂದು ಅದ್ಭುತ ಇದೆ ಅಂತ. ಆ ನಂತರ ನನ್ನ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡ. ಹಾಗಾಗಿ ರೇಖೆಯನ್ನ ನಾವು ಹುಡುಕಿದ್ರೆ ಸಿಗೋದಿಲ್ಲ, ರೇಖೆಯೇ ನಮ್ಮನ್ನ ಹುಡುಕುತ್ತೆ. ಹಾಗಾಗಿ ರೇಖಿ ನಮ್ದು ಬಿಸ್ನೆಸ್ ಅಲ್ಲ, ದಯವಿಟ್ಟು ನೆನ್ಪಿಡ್ರಿ ಎಲ್ಲಾರು. ಇದು ಒಂದು ನಮ್ಮ ಟ್ರಸ್ಟ್ ಅಡಿಯಲ್ಲಿ ನಡೀತಾ ಇರುವಂತ ಸಂಪೂರ್ಣ ಉಚಿತವಾಗಿರುವಂತ ನಮ್ಮ ವಿದ್ಯೆಯನ್ನ ನಾವು ನಿಮ್ಗೆ ನೀಡ್ತಾ ಇದ್ದೀವಿ. ಆಮೇಲೆ ಎಲ್ಲರೂ ದಯವಿಟ್ಟು ನೆನ್ಪಿಟ್ಕೋರಿ, ಇದು ನಿಮ್ಗೆ ಉಚಿತ ಇದೆ, ನಮ್ಗೆ ಇಲ್ಲ, ಗೊತ್ತಾ? ಇವತ್ ಕಾಲ್ ಮಾಡಿದ್ದಾರೆ, ಫೋನ್ ಬಂದಿದೆ ಎಲ್ಲರಿಗೂ. ನಮ್ ಟೀಮ್ ಕಡೆಯಿಂದ 1 ಸಲ ಕಾಲ್ ಬಂದಿರ್ಬೋದಲ್ಲ. ಫ್ರೀ ಆಗಿ ಯಾರ ಕಾಲಿಂಗ್ ಮಾಡ್ತಾರ, ಅವ್ರಿಗೆ ನಾವು ಪೇಮೆಂಟ್ ಕಟ್ಬೇಕು. ಫೇಸ್ಬುಕ್ ನಲ್ಲಿ ಸುಮ್ನೆ ನೀವು ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರು ಸಮೇತ ನಮ್ದು 200 ರೂಪಾಯಿ ಕಟ್ ಆಗಿರ್ತಾವ. ನೀವು ಕ್ಲಿಕ್ ಮಾಡಿ ಫಾರ್ಮ್ ತುಂಬಿದ್ರು ಸಾಕು. ಹಾಗಾಗಿ ಇದು ನಿಮಗ್ ಉಚಿತ ಇದೆ, ನಮಗ್ ಉಚಿತ ಇಲ್ಲ. ದಯವಿಟ್ಟು ಜಗತ್ತಲ್ಲಿ ಯಾವ್ದು ಉಚಿತ ಇಲ್ಲ. ಉಚಿತ ಪ್ರಸಾದ ಅಂತೇಳಿ ಹಾಕಿರ್ತಾರೆ ಊಟದ ವ್ಯವಸ್ಥೆ. ಊಟ ಮಾಡೋರಿಗೆ ಉಚಿತ ಇದೆ, ಒಳಗ್ ಮಾಡೋರಿಗೆ 1 ರೂಪಾಯಿದು ಉಚಿತ ಇಲ್ಲ. ಹಂಗ ಇರೋದಿಲ್ಲ ಜಗತ್ತಲ್ಲಿ. ಹಾಗಾದ್ರೆ ನಾನ್ ಅಂತೀನಿ, ನಂದು ಹೋದ್ರು ಅಷ್ಟೇ ದುಡ್ಡು, ನಿಮ್ದು ಹೋದ್ರು ಅಷ್ಟೇ. ಬಂದಿರಿ ಅಂದ್ರೆ ಸರಿಯಾಗಿ ಕಲೀರಿ. ಓಕೆನಾ? ಸೊ ಇಷ್ಟು 4 ಪ್ರಕಾರಗಳನ್ನ ನಾವಿಲ್ಲಿ ನೋಡ್ತೀವಿ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಇನ್ನೂ ಒಂದಿಷ್ಟು ದಾಖಲೆಗಳನ್ನ ನಾನ್ ನಿಮ್ಗೆ ಕೊಡ್ತಾ ಹೋಗ್ತೀನಿ. ವೇಟ್. ಎಸ್. ಸೊ ಇಲ್ಲಿ ಒಂದು ಗ್ರಂಥ ಬರುತ್ತೆ, ನಾಥ ಸಂಹಿತ ಅಂತ ಹೇಳಿ. ಎಲ್ರಿಗ್ ಕಾಣ್ತಾ ಇದೆ ಅಂತ ಹೇಳಿ ಅನ್ಕೊಂಡಿನ. ನನ್ನ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ. ಇಲ್ಲಿ ಬರ್ಕೊಡ್ರಿ, ನಾಥ ಸಂಹಿತ ಅನ್ನುವಂತ ಒಂದು ಕೃತಿ. ಗೋರಖ್ನಾಥರು ರಚಿಸಿರುವಂತ ನಾಥ ಸಂಹಿತ ಅನ್ನುವಂತಹ ಕೃತಿ ಇದೆ ನೋಡ್ರಿ. ಈ ಕೃತಿಯ 40% ಕೃತಿ ಹೇಳುತ್ತೆ ರೇಖಿಯ ಬಗ್ಗೆ. ನಾಥ ಸಂಹಿತ. ನಿಮ್ಗೆ ನವನಾಥರು ಗೊತ್ತಿರ್ಬೋದು, ನೀವು ನಮ್ಮ ಭಾಗಕ್ಕೆ ಗೋರಖ್ನಾಥ್ ಮತ್ತೆ ಮಚೇಂದ್ರನಾಥ್ ಅಂತ ಹೇಳಿ ಬರ್ತಾರೆ. ಗಾಣಗಾಪುರ ಅಂತ ಬರುತ್ತೆ ಇಲ್ಲಿ ನಮ್ಮ ಏರಿಯಾದಲ್ಲಿ. ಸೊ ಹಾಗಾಗಿ ಅಲ್ಲಿ 9 ಜನ ನಾಥ ಪರಂಪರೆಯವರು ಇದ್ರು. ಅದರಲ್ಲಿ ಗೋರಖ್ನಾಥರು ಒಬ್ರು. ಅವರು ಬರ್ದಿರುವಂತಹ ನಾಥ ಸಂಹಿತಾ ಕೃತಿಯ 40% ಏನ್ ಹೇಳುತ್ತೆ ಅಂದ್ರ, ನಮ್ಮ ಶರೀರದಲ್ಲಿರುವಂತ ಶಕ್ತಿಯ ಸಂಚಲನ ಅಂಗೈನ ಮೂಲಕ ಯಾವ ರೀತಿ ಹರಿಯುತ್ತೆ ಅಂತ ಹೇಳ್ತಾರೆ. ಹಾ, ಅದಾದ ನಂತರ ಇದು ಮತ್ತೊಂದಿಷ್ಟು ದಾಖಲೆಗಳನ್ನ ನಿಮ್ಮ ಮುಂದೆ ನಾನು ಕೊಡ್ತೀನಿ, ವೇಟ್ ಮಾಡ್ರಿ. ಹಾ, ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ. ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ. ಈ ಮಹಾಪುರಾಣದ ಪ್ರಥಮ ಖಂಡದಲ್ಲಿ ನಿಮ್ಗೆ ಗೊತ್ತಲ್ಲ, ಕೆಲವೊಂದು ಪುರಾಣಗಳಲ್ಲಿ ಪಾರ್ವತಿ ಕೇಳ್ತಾಳ ಪರಮಾತ್ಮನಿಗೆ, ಶಿವನಿಗೆ, ಶಿವನದಕ್ಕೆ ಆನ್ಸರ್ ಮಾಡ್ತಾ ಹೋಗ್ತಾನೆ. ಸೊ ಹಾಗಾಗಿ ಅವಳು ಮೋಕ್ಷದ ಬಗ್ಗೆ ಇಲ್ಲಿ ಮಾತಾಡ್ತಾಳು. ಯಾರು? ದೇವಿ. ಎಲ್ಲಿ? ಶ್ರೀಮದ್ ದೇವಿ ಭಾಗವತ ಮಹಾಪುರಾಣದಲ್ಲಿ ಮೋಕ್ಷದ ಬಗ್ಗೆ ಮಾತಾಡುವಾಗ ಇಲ್ಲಿ ರೇಖಿಯ ಬಗ್ಗೆ ಸಾಕಷ್ಟು ಮಾಹಿತಿ, ಬ್ರಹ್ಮಾಂಡದ ಶಕ್ತಿ, ಬೆಳಕು ಯಾವ ರೀತಿ ಹರಿಯುತ್ತೆ, ಇಡೀ ಶರೀರದಲ್ಲಿ ಎಲ್ಲೆಲ್ಲಿ ನಮ್ಮ ಶಕ್ತಿಯ ಸಂಚಲನ ಆಗುತ್ತೆ ಅನ್ನುವಂಥದ್ದನ್ನ ನಾವು ಈ ಒಂದು ಕೃತಿಯಲ್ಲಿ ನೋಡ್ತೀವಿ.
ಎಸ್. ಅದ್ರ ನಂತರ ನೆಕ್ಸ್ಟ್ ಬರುತ್ತೆ ಇನ್ನು ಒಂದು ಕೃತಿ, ಬರ್ಕೊಡ್ರಿ. ಉಪನಿಷತ್ನ ಬ್ರಹ್ಮ ವಿದ್ಯಾಖಂಡ ಅನ್ನುವಂತ ಒಂದು ಉಪನಿಷತ್ ಇದೆ. ಎಸ್, ಉಪನಿಷತ್ತು ಬ್ರಹ್ಮ ವಿದ್ಯಾಖಂಡ ಅನ್ನುವಂತ ಒಂದು ಉಪನಿಷತ್ನಲ್ಲೂ ಸಮೇತ ರೇಖೆಯ ಬಗ್ಗೆ ಸಾಕಷ್ಟು ಮಾಹಿತಿಗಳು ಅಲ್ಲಿ ಸಿಗುತ್ತೆ. ಎಸ್. ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ ತೈತೇರಿಯ ಅನ್ನುವಂತ ಒಂದು ಉಪನಿಷತ್. ಯಾವುದು? ತೈತೇರಿಯ ಅನ್ನುವಂತ ಒಂದು ಉಪನಿಷತ್ ಬರುತ್ತೆ. ಅಲ್ಲಿ ನಮ್ಮ ಶರೀರದ 114 ಎನರ್ಜಿ ಪಾಯಿಂಟ್ಸ್ ಗಳ ಬಗ್ಗೆ ಅಧ್ಯಯನ ಇದೆ. ಅಲ್ಲಿ ಭೃಗು ಋಷಿ ಮತ್ತೆ ವರುಣ ಋಷಿ ಅಂತ ಇಬ್ಬರ ಋಷಿಗಳ ಸಂವಾದದಲ್ಲಿ ತೈತೇರಿಯ ಉಪನಿಷತ್ನಲ್ಲಿ ಇಷ್ಟು ಮಾಹಿತಿಗಳು ನಮ್ಗೆ ಸಿಗುತ್ತೆ. ಹಾಗಾದ್ರೆ ಈಗ ಹೇಳ್ರಿ, ರೇಖೆ ನಮ್ದಿದೇನಾ ಅಥವಾ ಹೊರಗಿದ್ ಬಂದಿದ್ದಿದೆ? ಚಾಟ್ ಬಾಕ್ಸ್ ಆನ್ ಮಾಡ್ತೀನಿ, ವೇಟ್ ಮಾಡ್ರಿ. ಈಗ ಯಾರ್ಯಾರಿಗೆ ಕನ್ಫರ್ಮ್ ಆಯ್ತು? ದಾಖಲೆಗಳು ಯಾಕೆ ಕೊಡ್ತೀವಿ ಡೇ 1 ದಿವಸ ಅಂದ್ರ ನಿಮ್ಗೆ ಗೊತ್ತಾಗ್ಬೇಕು. ನಮ್ಮವ್ರಿಗೆ ಏನಾಗಿದೆ ತಲೆಯಾಗ ಎಲ್ಲಾ ಹೊರಗಿಂದ ಬರ್ಬೇಕು ನೋಡ್ರಿ, ಇವ್ರಿಗೆ ಚಂದ ಅನಿಸ್ತು. ಯಾರ್ಯಾರಿದ್ರಿ ಸಣ್ಣಾಗಿದ್ದಾಗ ಹಿಂಗ್ ಕಿವಿ ಹೊಡೆದು ಊಟಕ್ ಬೈಟಕ್ ಮಾಡ್ತಿದ್ದೇವ್? ನಮ್ ಕಡಂತೂ ಊಟ ಬೈಟ್ ಅಂತೀವಿ ಅದಕ್ಕೆ. ಯಾರ್ಯಾರು ಮಾಡಿದ್ರಿ? ಬಾಳ ಮಾಡಿದಿದೆ ಇಲ್ದ್ರ ಪೆಟ್ ಬೀಳ್ತೀವಿ. ನಮ್ಮಷ್ಟು ಹೊಡ್ತಾ ಯಾರು ತಿಂದಿಲ್ಲ. 1980ದವ್ರು ಯಾರ್ಯಾರು ಇದ್ದೀರಿ ನೋಡ್ರಿ, 80+ ನಮ್ಮಷ್ಟು ಪೆಟ್ಟು ಜೀವನದಾಗ ಯಾರು ತಿಂದಿಲ್ಲ. ಎಲ್ಲಾ ಮಗ್ರಿ ಪೆಟ್ಟುಗಳು ಬಿದ್ದವನು. ಹಿಂಗ್ ಕಿವಿ ಹಿಡ್ದು ಏನ್ ಮಾಡ್ತಿರ್ ನಮ್ ಸರ್? ಓದ್ಲಿಕ್ ಬರೀಲಿಕ್ ನಾವೆಲ್ಲ ದಡ್ಡ ಇದ್ದೇವು. ದಡ್ಡ ಇದ್ದಾಗ ಈ ಕಿವಿ ಹಿಡ್ದು ಊಟ ಬೈಟ್ ಮರ್ದಿನ ಆಟೋಮೆಟಿಕ್ ನೆನ್ಪಿರ್ತೀವಿ ಮಗ್ಗಿ. ನನ್ಗಂತೂ ಇರ್ತಿತ್ತು. ಯಾರ್ಯಾರಿಗೆ ನೆನ್ಪಿದೆ? ಇದು ನಮ್ಮಲ್ಲಿ ಇರುವಂತಹ ವೈಜ್ಞಾನಿಕವಾಗಿರುವಂತಹ ಪದ್ಧತಿ. ಯಾವಾಗ ಕಿವಿಗಳನ್ನ ಎಳಿತಾರ ನೋಡ್ರಿ, ಅವಾಗ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಟ್ ಆಗ್ತಿತ್ತು. ಅವಾಗ ಮರ್ದಿನ ಗಪ್ ಚಿಪ್ ನೆನ್ಪಿರ್ತಿತ್ತು. ಇವತ್ತು ನೀವು ಚೈನಾ ದೇಶಕ್ಕೆ ಹೋದ್ರ ಈ ಊಟ ಬೈಟ್ ಮಾಡುವಂತ ದೊಡ್ಡ ದೊಡ್ಡ ಸೆಂಟರ್ಗಳಿವೆ, ಫೀಸ್ ಇದೆ ಅಲ್ಲಿ. ನಮ್ಗದ್ರ ಬಗ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಜಗತ್ತಲ್ಲಿ ಏನೆಲ್ಲವೂ ಒಳ್ಳೇದ್ ನಡೀತಾ ಇದೆ ನೋಡ್ರಿ, ಅದೆಲ್ಲದರ ಮೂಲ ಯಾರು ಅಂದ್ರೆ ನಾವೇ ಇದ್ದೀವಿ. ನಮಗ್ ಗೊತ್ತಿಲ್ಲ ಅಷ್ಟೇ. ಅದಾದ ನಂತರ ನಮ್ ದೊಡ್ಡ ಸಮಸ್ಯೆ ಏನು ಅಂದ್ರ, ಇದೆಲ್ಲ ಒಂದ್ ಜಾತಿ ಧರ್ಮ ಅನ್ನುವಂತ ಒಂದ್ ಪಂಗಡಕ್ ಮಾತ್ರ ಸೀಮಿತ ಆಗಿ, ಸಂಸ್ಕೃತ ಇವರೇ ಕಲಿಬೇಕು, ವೇದಗಳು ಇವರಿಗೆ ಗೊತ್ತಾಗ್ಬೇಕು, ಅಧ್ಯಯನ ಇವರೇ ಮಾಡ್ಬೇಕು ಅನ್ನುವಂತ ಒಂದಿಷ್ಟು ಮನಸ್ಥಿತಿಯಿಂದ ಜನಸಾಮಾನ್ಯರಿಗೆ ಜ್ಞಾನ ನೆಲಕ್ಲಿಲ್ಲ. ಇದು ವಾಸ್ತವ. ಹಾಗಾಗಿ ನಾವು ಜನಸಾಮಾನ್ಯರಾಗಿನೇ ಉಳ್ಕೊಂಡೇವು. ನಮ್ಗೆ ಏನು ಗೊತ್ತಾಗ್ಲಿಲ್ಲ. ಆದ್ರೆ ಇದೇ ಅಧ್ಯಯನವನ್ನ ವಿದೇಶಿಯರ್ ಮಾಡಿದ್ರು. ಡಾಕ್ಟರ್ ಮಿಕಾವ್ ಉಸುಯಿ ಅವರು ಭಾರತಕ್ಕೆ ಬಂದು ಸುಮಾರು 12 ವರ್ಷ ಭಾರತದಲ್ಲಿ ಉಳ್ಕೊಂಡು ಇದನ್ನ ಅಧ್ಯಯನ ಮಾಡಿ ಆನಂತರ ದೊಡ್ಡ ಸಂಶೋಧನೆಯನ್ನ ಮಾಡ್ತಾರೆ. ಅಲ್ಲಿ ಬಹಳ ದೊಡ್ಡ ಜಪಾನ್ ದೇಶದ ಕುರುಮಾ ಬೆಟ್ಟದಲ್ಲಿ 21 ದಿನಗಳ ಕಾಲ ತಪಸ್ ಮಾಡಿದ್ಮೇಲೆ ಅವ್ರಿಗೆ ಸಿಂಬಲ್ಸ್ ಗಳು ಪ್ರಕಟ ಆಗುತ್ತೆ. ದಯವಿಟ್ಟು ಡೈರಿಯಲ್ಲಿ ಬರ್ಕೋರಿ. ನಾವು ಇಳಿಸುವಂತಹ ರಂಗೋಲಿಗಳಿವೆ ನೋಡ್ರಿ ಹೆಣ್ಮಕ್ಳು, ಅವೆಲ್ಲಾ ರೇಖಿ ಸಿಂಬಲ್ಸ್ ಅವ. ಸುಮ್ನೆ ರಂಗೋಲಿಗಳು ಇಳಿಸೋದಿಲ್ಲ. ದೇವ್ರ ಹತ್ರ ರಂಗೋಲಿ ಇಳಿಸ್ತೀರಿ ನೋಡ್ರಿ, ನೀವು ಸ್ವಸ್ತಿಕ್ ಮಾಡ್ತೀರಿ ಅದು ರೇಖೆಯಲ್ಲೇ ಬರುತ್ತೆ. ಓಂಕಾರ ಮಾಡ್ತೀರಿ ಅದು ರೇಖೆಯಲ್ಲೇ ಬರುತ್ತೆ. ಪ್ರತಿಯೊಂದು ಸಮೇತ ಮೂಲ ಎಲ್ಲಿಂದ ಶುರು ಆಗುತ್ತೆ ಅಂದ್ರ ಅದು ರೇಖೆಯಿಂದ ಶುರು ಆಗುತ್ತೆ. ಸೊ ಹಾಗಾಗಿ ನೆನ್ಪಿಡ್ರಿ, ರೇಖೆ ಅಂದ್ರೆ ಇದು ಬ್ರಹ್ಮಾಂಡದ ಜೊತೆಗೆ ಜೋಡಿಸ್ಕೊಳ್ಳೋದು. ಅದಾದ ನಂತರ ನೆನ್ಪಿಡ್ರಿ, ಈಗ ನಾನು ನಿಮ್ಗೆ ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ಎಲ್ಲಾರು ಇಮಾನ್ದಾರಿಲಿಂದ ಉತ್ತರ ಕೊಡ್ಬೇಕು. ಇಮಾನ್ದಾರಿ ಅಂದ್ರೆ ಏನಂತೀರಿ ನೀವು? ಬೀದರ್ ಭಾಷೆದಾಗ ನಾವು ಇಮಾನ್ದಾರಿ, ಸತ್ಯವಾಗಿ ನ್ಯಾಯವಾಗಿ, ಓಕೆ, ಪ್ರಾಮಾಣಿಕವಾಗಿ. ಭಗವದ್ಗೀತೆ ಮೇಲೆ ಹಿಂಗ್ ಕೈ ಹಿಡ್ದು ಹೇಳ್ತಾರೆ ನೋಡ್ರಿ. ಹಾ, ಎಸ್. ಹಾಗಾಗಿ ಎಲ್ಲಾರು ಏನ್ ಮಾಡ್ಬೇಕು? ಇಮಾನ್ದಾರ್ಲಿಂದ ನನ್ಗೆ ಆನ್ಸರ್ ಮಾಡ್ಬೇಕು. ನನ್ನ ಮೊದಲ ಪ್ರಶ್ನೆ ಏನು ಅಂದ್ರ, ನನ್ನ ಎದುರಿಗೆ ಯಾರಿದ್ರಿ ನಿಮ್ಗೆ ಹೆಲ್ತ್ ಸಮಸ್ಯೆ ಇದೆ, ಆರೋಗ್ಯದ, ಅವರು ಮೀ ಅಂತ ಟೈಪ್ ಮಾಡ್ರಿ ಒಂದ್ಸಲ. ಆರೋಗ್ಯ ಸಣ್ಣ ಪುಟ್ಟ ಇಟ್ಕೊಂಡು ದೊಡ್ಡ ಏನಾದ್ರೂ ಇರ್ಬೋದು, XYZ. ನಾವ್ ಅದು ಇದು ಅಂತ ಏನು ಡಿಸ್ಕಸ್ ಮಾಡೋದು ಬೇಡ. ಬಟ್ ಇದೆ ಅಂದ್ರೆ ಇದೆ ಅಂತ ಒಪ್ಕೋರಿ. ಎಸ್ ಹಾಕ್ರಿ ಅಥವಾ ಮೀ ಅಂತ ಹಾಕ್ರಿ. ಬೇಗ ಟೈಪ್ ಮಾಡ್ರಿ. ಮತ್ ಬಹಳ ಜನ ಇವತ್ತೆಲ್ಲ ಕಂಪನಿದವರೇ ಬಂದಿರಿ, ಹೆಸರು ಮ್ಯಾಲ್ ಮೆನ್ಷನ್ ಮಾಡಿಲ್ಲ ನೀವು. ಎಸ್. ಸೊ ಈಗ ಬರ್ಕೋರಿ, ಯಾರೆಲ್ಲರಿಗೂ ಆರೋಗ್ಯದ ಸಮಸ್ಯೆ ಇದೆ ಕೆಳಗ್ ನಿಮ್ಮ ಡೈರಿಯಲ್ಲಿ ಬರ್ಕೋರಿ. 100ಕ್ಕೆ 100ರಷ್ಟು ರೇಖೆಯಲ್ಲಿ ಪರಿಹಾರ ಇದೆ. ಇದು ನಂದ್ ಮನಿ ಬ್ಯಾಕ್ ಗ್ಯಾರಂಟಿ, ಓಪನ್ ಸ್ಟೇಟ್ಮೆಂಟ್ ನಂದು. ಏನಿದೆ ನನ್ನ ಸ್ಟೇಟ್ಮೆಂಟು? ರೇಖೆಯಲ್ಲಿ ಆರೋಗ್ಯದ ಯಾವುದೇ ಸಮಸ್ಯೆ ಇದ್ರೂ ಸಮೇತ ಇಲ್ಲಿ ಪರಿಹಾರ ಇದೆ.
ಈಗ ಯಾವ ರೀತಿ ಪರಿಹಾರ ಇದೆ? ಮತ್ತೆ ರೇಖೆಯಲ್ಲಿ ಟ್ಯಾಬ್ಲೆಟ್ಸ್ ಇಲ್ಲ, ಟ್ರೀಟ್ಮೆಂಟ್ ಇಲ್ಲ, ಹಾಸ್ಪಿಟಲ್ ಇಲ್ಲ, ಡಾಕ್ಟರ್ಸ್ ಇಲ್ಲ, ನಿಮ್ಗೆ ಇಂಜೆಕ್ಷನ್ ಕೊಡೋದಿಲ್ಲ, ಗ್ಲುಕೋಸ್ ಹಚ್ಚೋದಿಲ್ಲ, ಯಾವ್ದು ಆಪರೇಷನ್ ಮಾಡೋದಿಲ್ಲ, ಏನೂ ಇಲ್ಲ. ಆದ್ರೂ 100% ನಮ್ಮಲ್ಲಿ ಚಿಕಿತ್ಸೆ ಇದೆ. ಯಾರಿಗ್ ವಾವ್ ಅನ್ಸ್ತಾ ಇದೆ ಅಥವಾ ಯಾರಿಗ್ ನಂಬಿಕೆ ಬರ್ತಾ ಇಲ್ಲ? ನಂಬಿಕೆ ಬರ್ಲಾರ್ದವ್ರ ಕೈ ಮಾಡಿ. ಇದು ಹೆಂಗಾಗುತ್ತೆ ರೀ ಮೇಡಮ್? ಮತ್ ನಮ್ಗೆ ನಂಬಿಕೆ ಬರ್ಲಾರ್ದವ್ರೆ ಬೇಕು. ಯಾರಿಗ್ ಬರೋದಿಲ್ಲ ನೋಡ್ರಿ, ಅವ್ರಿಗೆ ಬರ್ಸೋದ್ ನಾವು ಗ್ಯಾರಂಟಿ ತಗೊಂಡಿರ್ತೀವಿ. ಸೊ ಇಲ್ಲಿ ಬರ್ಕೋರಿ, ಯಾವಾಗ ನೀವ್ ರೇಖಿಯನ್ನ ಪ್ರಾಕ್ಟೀಸ್ ಮಾಡ್ತೀರಿ, ಎಸ್ ಕುಸುಮ ಬರ್ಕೊಡ್ರಿ. ಇಲ್ಲಿ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ಫಸ್ಟ್ ಡೇನೆ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾವಾಗ ನೀವು ರೇಖಿಯನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡ್ತೀರಿ, ಅವಾಗ ನಿಮ್ಮೊಳಗೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಹೆಚ್ಚು ಉತ್ಪತ್ತಿಯಾಗುತ್ತೆ. ಸೈಂಟಿಫಿಕ್. ಹಾಗಾಗಿ ರೇಖಿಯನ್ನ ಒಂದು ಸ್ಪಿರಿಚುವಲ್ ಸೈನ್ಸ್ ಅಂತ ಹೇಳ್ತಾರೆ, ಆಧ್ಯಾತ್ಮಿಕ ವಿಜ್ಞಾನ. ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಬರ್ಕೋರ್ಬೇಕಾದ್ರೆ, ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಏನ್ ಹೇಳುತ್ತೆ ಅಂದ್ರ, ಇದು ಒಂದು ಪ್ರಮಾಣೀಕೃತ ಚಿಕಿತ್ಸೆ ಅಂತ ಹೇಳುತ್ತೆ. ಎಸ್. ಸೊ ಹಾಗಾಗಿ ಯಾವಾಗ ನೀವು ರೇಖೆಯನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡ್ತೀರಿ, ನಮ್ಮೊಳಗೆ ಏನಾಗುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ರೋಗ ಬರೋದಕ್ಕೆ ಕಾರಣ ಏನು ಅಂದ್ರೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ, ಬರುತ್ತೆ. ನೀವು ಟ್ರೀಟ್ಮೆಂಟ್ ತಗೊಂಡಾಗ ಅವರೆಲ್ಲ ಯಾವ ಚಿಕಿತ್ಸೆ ಕೊಡ್ತಾರ ಅಂದ್ರೆ, ರೋಗ ನಿರೋಧಕ ಶಕ್ತಿ ನಿಮ್ಮಲ್ಲಿ ಜಾಸ್ತಿ ಆಗುವಂತ ಚಿಕಿತ್ಸೆ ನೀವು ಪಡ್ಕೊಂಡಿರ್ತೀರಿ, ನಿಮ್ಗೆ ಆರಾಮಾಗುತ್ತೆ. ಅದೇ ಸೇಮ್ ಫ್ರೀಕ್ವೆನ್ಸಿ, ಸೇಮ್ ಎನರ್ಜಿ ಮೆಡಿಟೇಷನ್ ನಲ್ಲಿ ನಿಮ್ಮೊಳಗೆ ಆಕ್ಟಿವೇಟ್ ಆಗುತ್ತೆ. ಬರ್ಕೊಡ್ರಿ ಒಂದನೇದು. ಅದಾದ್ಮೇಲೆ ಈಗ ನನ್ನ ಪ್ರಶ್ನೆಗೆ ನೀವೆಲ್ಲರೂ ಮತ್ತೆ ಇಮಾನ್ದಾರ್ಲಿಂದ ಹೇಳ್ಬೇಕು ನನಗೆ. ಇದು ಒಂದ್ ವರ್ಡ್ ನೆನ್ಪಿಟ್ಕೋರಿ, ಇಮಾನ್ದಾರ್ ಅಂಬೋದು. ಇಮಾನ್ದಾರ್ಲಿಂದ ನೀವು ಹೇಳ್ಬೇಕು. ಈಗ ನೋಡ್ರಿ, ಶಾರೀರಿಕವಾಗಿರುವಂತಹ ಯಾವುದೇ ರೋಗ ರುಜಿನಗಳು ನಿಮ್ಮೊಳಗೆ ಉತ್ಪತ್ತಿ ಆಗಿದ್ದ ಅಥವಾ ಹೊರಗಿಂದ ಬಂದಿಂದ ನನ್ಗೆ ಹೇಳ್ರಿ, ಇನ್ನರ್ದಿಂದ ಅಥವಾ ಔಟರ್ದಿಂದ. ಎಕ್ಸಾಂಪಲ್, ನಿಮ್ಗೆ BP ಇದೆ, ಶುಗರ್ ಇದೆ. ಯಾರಾದ್ರೂ ತಂದು BP ಶುಗರ್ ನಿಮ್ಮ ಬಾಡಿಯಲ್ಲಿ ಇನ್ಸ್ಟಾಲ್ ಮಾಡಿ ಹೋಗಿದಾರೇನು? ಇವತ್ ನಿಮ್ಗೆ ಯಾವ್ದೇ ಇರ್ಲಿ. ಹಾಗಾದ್ರೆ ಎಲ್ಲಿಂದ ಬಂತದು? ಒಳಗೆ, ನಮ್ಮೊಳಗೆ ತಯಾರಾಗಿದೆನಾ? ಹಾಗಾದ್ರೂ ರೋಗವನ್ನ ಕ್ರಿಯೇಟ್ ಮಾಡೋ ಶಕ್ತಿ ಯಾರಿಗಿದೆ? ಶರೀರಕ್ಕಿದೆ. ಸರಿಯಾಗಿ ಬರ್ಕೊಡ್ರಿ ರೆಡ್ ಪೆನ್ಲಿಂದು. ಯಾವಾಗ ನಮ್ಮ ಶರೀರಕ್ಕೆ ರೋಗವನ್ನ ಕ್ರಿಯೇಟ್ ಮಾಡೋ ಶಕ್ತಿ ಇದೆ ಅಂದ್ರ, ರೋಗವನ್ನ ನಿರ್ಮೂಲನೆ ಮಾಡೋ ಶಕ್ತಿನೂ ಇದೆ. ಇದಿಷ್ಟೇ ಸೈನ್ಸ್ ನಮ್ಗೆ ಗೊತ್ತಾಗ್ತಾ ಇಲ್ಲ, ದೊಡ್ಡ ಸಮಸ್ಯೆ ನಮ್ದು. ಯಾವ್ದು ಕ್ರಿಯೇಟ್ ಮಾಡುತ್ತೆ ನೋಡ್ರಿ, ಅದಕ್ಕೆ ಎಂಡ್ ಮಾಡೋದು ಗೊತ್ತಿದೆ. ಆ ಎನರ್ಜಿ ನಮ್ಮಲ್ಲಿ ಇದೆ, ನಮ್ಗೆ ಆ ಪೇಶನ್ಸ್ ಇಲ್ಲ ಅಷ್ಟೇ. ನಿಮ್ಗೆ ಗೊತ್ತಿದೆ, ಜ್ವರ ಬಂದಿದೆ ನೋಡ್ರಿ, ಅದು ಸೈಂಟಿಫಿಕ್ ವರ್ಕ್ ಮಾಡುತ್ತೆ. ಶರೀರದಲ್ಲಿ ಯಾವ್ದಾದ್ರೂ ಬೇಡವಾಗಿರುವಂತಹ ಕಾರ್ಯ ಒಳಗ್ ನಡೀತಾ ಇದೆ ಅಂದ್ರ, ಜ್ವರ ಬಂದ್ ಏನ್ ಮಾಡುತ್ತೆ ಅಂದ್ರ, ಬೇಡವಾಗಿರುವಂತಹ ಸೆಲ್ಸ್ ಗಳನ್ನ ಸುಟ್ಟು ಹಾಕುತ್ತೆ. ಆ ಸುಡೋದಿದೆ ನೋಡ್ರಿ, ಅದೇ ಜ್ವರ. ನಾವು ಸಂಜೆ ತನಕನೂ ತಾಳಂಗಿಲ್ಲ, ಅದು ಸುಟ್ಟು ಹೊರಗ್ ಬರ್ಬೇಕು, ಬೆವರಿನ ಮೂಲಕ, ಮತ್ತೊಂದ್ ಮೂಲಕ. ನಾವ್ ಅದಕ್ ಬಿಡೋದಿಲ್ಲ, ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಅದ್ ಏನ್ ಸೆಲ್ಸ್ ಉತ್ಪತ್ತಿ ಆಗಿರ್ತಾವ ನೋಡ್ರಿ, ಅದು ಒಳಗೆ ಉಳಿದಿರ್ತಾವ, ಚಿಕಿತ್ಸೆ ಶುರು ಮಾಡ್ತೀವಿ. ಅದಕ್ಕೆ ಬರ್ಕೋರಿ, ರೇಖಿ ನಮ್ಮ ಮೂಲ ಬೇರಿನಿಂದ ವರ್ಕ್ ಮಾಡುತ್ತೆ. ಹಾಗಾಗಿ ನಾನು ಎದುರಿಗೆ ಯಾರ್ಯಾರು ಹೆಲ್ತ್ ಸಮಸ್ಯೆ ಇದೆ, ನಿಮ್ಗೆ ಸಾಯಂಕಾಲದ ಸಮಯ ಇದೆ, ಶುಕ್ರವಾರ ಇದೆ ಹೇಳ್ತೀನಿ, ನಾನು ಪ್ರಾಮಿಸ್ ಮಾಡಿ. ನೀವು ಸರಿಯಾಗಿ ಯಾರು ಪ್ರಾಕ್ಟೀಸ್ ಮಾಡ್ತೀರಿ ನೋಡ್ರಿ, ನೀವು ಅದರಿಂದ ಹೊರಗೆ ಬರ್ತೀರಿ. ಸುಮಾರು ಇವತ್ತಿಗೆ ನಾವು 2 ಲಕ್ಷ ಜನರಿಗೆ ರೇಖೆಯನ್ನ ಕಲಿಸಿಲ್ಲ. ಲೆವೆಲ್ 1 ನಲ್ಲಿ 2 ಲ್ಯಾಕ್ ಮೆಂಬರ್ಸ್ ಇದ್ದಾರೆ ನನ್ನಲ್ಲಿ. ಎಲ್ಲರಿಗೂ, ಪ್ರತಿಯೊಬ್ಬರಿಗೆ, ಮತ್ತೆ ಯಾರು ಪ್ರಾಮಾಣಿಕವಾಗಿ ಮೆಡಿಟೇಷನ್ ಮಾಡ್ಯಾರ ನೋಡ್ರಿ, ಅವ್ರಿಗಂತೂ ರಿಸಲ್ಟ್ ಬರುತ್ತೆ. ಓಕೆನಾ? ಹೆಲ್ತ್ ಮುಗೀತು. ಈ ಎರಡನೇ ಪ್ರಾಬ್ಲಮ್, ವೆಲ್ತ್ ಪ್ರಾಬ್ಲಮ್ ಯಾರ್ಯಾರಿಗಿದೆ? ವೆಲ್ತ್ ಅಂದ್ರೆ ಹಣಕಾಸಿನ ತೊಂದರೆ, ದುಡ್ಡಿನ ಸಮಸ್ಯೆ. ಅವರು ಎಸ್ ಟೈಪ್ ಮಾಡ್ರಿ ಬೇಗ. ಮತ್ತೆ ಯಾರು ಮಾಡ್ತೀರಿ ಅವ್ರಿಗೆ ರಿಸಲ್ಟ್ ಇದೆ. ನೀವು ಕೆಲವ್ರು ಇದ್ರಿ, ಎಲ್ಲಾರು ಮಾಡ್ಲಿ ನೋಡಮ್ಮ ಏನ್ ಹೇಳ್ತಾರೆ ಹೇಳಿ. ಕೆಲವ್ರು ಬಂದಿರ್ತೀರಿ ನಮ್ಗೆ ಪರೀಕ್ಷೆ ಮಾಡ್ಲಿಕ್ಕೆ. ಈಗ ನಮಗ್ ಪರೀಕ್ಷೆ ಮಾಡ್ಬೇಡ್ರಿ, ನಾವು ಸಕ್ಸಸ್ ಆದೀವಿ ಇಲ್ಲ ಈ ಒಂದು ಫೀಲ್ಡ್ ಅಲ್ಲಿ. 2 ಲಕ್ಷ ಜನರ ಟೀಮ್ ಇದೆ, ಮತ್ತೇನ್ ಕೇಳ್ತೀರಿ ನಮ್ದು? ಯಾರ್ಯಾರಿಗೆ ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ಗಳು, ಹಣಕಾಸಿನ ತೊಂದರೆ ಇದೆ? ರಾಜಣ್ಣ ಯಾರು? ದೀಪಾವಳಿ ಯಾಕೆ ಬಂತೀಗ? ದೀಪಾವಳಿ ಹಬ್ಬದ ಶುಭಾಶಯ ಅಂತ. ಸುಮ್ನೆ ಬ್ಯಾಸ್ಗಿದಾಗ ಹೆಂಗ್ ದೀಪಾವಳಿ ಬರುತ್ತೆ? ಇನ್ನ ಬಾ ಟೈಮ್ ಅದ. ಎಸ್. ಸೊ ಯಾರ್ಯಾರಿಗೆ ಫೈನಾನ್ಸಿಯಲ್ ಪ್ರಾಬ್ಲಮ್ ಇದೆ ಈಗ ಬರ್ಕೊಡ್ರಿ.
ನಮ್ಮ ಪ್ರಾಬ್ಲಮ್, ನಮ್ಮ ಸಮಸ್ಯೆ ಏನು ಅಂದ್ರ ಮಧ್ಯಮ ವರ್ಗದ ನಾವೆಲ್ಲರೂ ಮಧ್ಯಮ ವರ್ಗದಲ್ಲೇ ಬರ್ತೀವಲ್ಲ. ಈ ಕಡೆ ಬಡವರು ಅಲ್ಲ, ಈ ಕಡೆ ಶ್ರೀಮಂತರು ಅಲ್ಲ, ನಡುನೆ ಜೂಜಾಡೋರು ನಾವು. ಬೀದರ್ ಕಡೆ ಅದಕ್ಕೆ ಜೂಜು ಪಕ್ಕ ಅಂತೀವಿ. ಆ ಕಡೆ ಇಲ್ಲ, ನಾವ್ ಈ ಕಡೆ ಇಲ್ಲ. 6 ಆಗೋದಿಲ್ಲ, 3 ಇರೋದಿಲ್ಲ. ಇದೇ ಲೈಫ್ ಇದೆಲ್ಲ, ನಮ್ ಜೀವನ ಹಿಂಗೆ ಇರೋದು. ಈಗ ನಮ್ಮ ಮೂಲ ಸಮಸ್ಯೆಯನ್ನ ಹೇಳ್ತೀನಿ. ನಮಗೆ ಹಣ ಬರೋದಿಲ್ಲ ಅಂತ ಪ್ರಾಬ್ಲಮ್ ಇಲ್ಲ, ಬರುತ್ತಲ್ಲ ದುಡ್ಡು. ಮಂತ್ಲಿ ಕೈಯಲ್ಲಿ ಬಂದೇ ಬರುತ್ತೆ, ಸ್ಯಾಲ್ರಿ ಬರುತ್ತೆ, ಯಾರೋ ಕೊಡ್ತಾರ, ತಗೋತಾರ, ಸಾಲ ತಗೋತೀವಿ, ಏನಾರ ಮಾಡ್ತೀವಿ. ಒಟ್ಟು ಟೋಟಲಿ ಕೈಯಲ್ಲಿ ಹಣ ನಡೀತಾ ಇರುತ್ತೆ, ಬರ್ತಾ ಇರುತ್ತೆ. ಎಲ್ಲಾರು ಹೇಳ್ರಿ, ಯಾರ್ಯಾರ ಹತ್ರ ಇದೆ? ಬರ್ತಾನೆ ಇರುತ್ತೆ. ಎಲ್ಲಿಂದ್ರ ಬರುತ್ತೆ, ಹೆಂಗಾರ ಬರುತ್ತೆ, ಬರುತ್ತೆ. ಹೆಚ್ಚಾರ ಬರ್ಬೋದು, ಕಡಿಮೆ ಆದ್ರ ಬರ್ಬೋದು. ಈಗ ಬರ್ಕೋರು ಪ್ರಾಬ್ಲಮ್ ನಮ್ದು ಎಲ್ಲಿದೆ ಅಂದ್ರ, ಹಣ ಬರೋ ಎನರ್ಜಿ ನಮ್ಮಲ್ಲಿದೆ, ಆದ್ರೆ ಬಂದಿರೋ ಹಣ ಇದೆ ನೋಡ್ರಿ, ಅದು ಉಳಿಯೋ ಎನರ್ಜಿ ನಮ್ಮ ಹತ್ರ ಇಲ್ಲ, ನಿಲ್ತಾ ಇಲ್ಲ. ಹಿಡಿತಾ ಇದೆ ಎಲ್ಲರಿಗೂ? ಯಾರ್ಯಾರಿಗಿದು ಸ್ವಲ್ಪ ಕೆಲಸ ಮಾಡ್ತಾ ಇದೆ? ಹಾ, ಸತ್ಯ ಹೇಳ್ತಾ ಇದ್ದಾರೆ ಮೇಡಮ್ ಅನ್ನೋರು ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ರೀಸನ್ ಇಷ್ಟೇ, ಬರ್ತಾ ಇಲ್ಲ ಅಂತಿಲ್ಲ, ಬಂದೇ ಬರುತ್ತೆ. ಎಲ್ಲಿಂದಾದ್ರೂ ಬರುತ್ತೆ, ಹೆಂಗಾರ ಬರುತ್ತೆ ಅದು. ಮೂಲ ಸಮಸ್ಯೆ ಎಲ್ಲಿ ಅಂದ್ರ ಬಂದಿರೋದಿದೆ ನೋಡ್ರಿ, ಅದು ಉಳಿಯೋದಿಲ್ಲ. ಈಗ ಡೈರಿಯಲ್ಲಿ ಬರ್ಕೋರಿ, ರೇಖೆಯಲ್ಲಿ ನಿಮ್ಮೊಳಗೆ ಏನಾಗುತ್ತೆ ಅಂದ್ರ ನಿಮ್ಮ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗುತ್ತೆ. ಯಾವಾಗ ನಿಮ್ಮ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗುತ್ತೆ ನೋಡ್ರಿ, ಬಂದಿರೋ ಹಣ ಇದೆ ನೋಡ್ರಿ, ಅದು ಉಳಿಯೋದಕ್ಕೆ ಶುರು ಮಾಡುತ್ತೆ. ಉಳಿಯೋ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಹಾಗಾಗಿ ನಿಮ್ಗೆ ಯಾರೆಲ್ಲರಿಗೆ ಹಣಕಾಸಿನ ತೊಂದರೆ ಇದೆ ಅಂದ್ರ, ಮತ್ ನಾನ್ ಹಿಂಗ್ ಹೇಳಂಗಿಲ್ಲ, ರೇಖಿ ಕಲ್ತ್ರ ಟಾಟಾ ಬಿರ್ಲಾ ಅಂಬಾನಿ ಅದಾನಿ ಐತ್ರಿ ಅಂತ ಹಂಗ ಆಗೋದಿಲ್ಲ. ಹಂಗೇನಾರಾದ್ರೂ ನಾನ್ ಯಾಕೆ ಕ್ಲಾಸ್ ಮಾಡ್ತಿದ್ದ? ಹಂಗಾಗೋದಿಲ್ಲ. ಕೆಲ್ಸ ಅಂತೂ ನಾವ್ ಮಾಡ್ಲೇಬೇಕು, ಅದ್ರಲ್ಲಿ 2 ಮಾತಿಲ್ಲ. ಆದ್ರೆ ಒಂದ್ ಏನಾಗುತ್ತೆ ಇಲ್ಲಿ ಅಂದ್ರ, ಬಂದಿರೋ ಹಣ ಇದೆ ನೋಡ್ರಿ, ಅದು ನಿಲ್ಲುತ್ತೆ. ಒಂದ್. ಎರಡನೇದು, ಹಣ ಬರುವಂತ ಸಾಕಷ್ಟು ಐಡಿಯಾಗಳು ನಿಮ್ ಹತ್ರ ಬರೋದಕ್ ಶುರು ಆಗುತ್ತೆ. ಆಮೇಲೆ ಯಾರಾದ್ರೂ ತಗೊಂಡಾರೆ, ನಿಮ್ಗೆ ವಾಪಸ್ಸೇ ಕೊಟ್ಟಿಲ್ಲ ಅಂತವ್ರೆಲ್ಲರೂ ವಾಪಸ್ ಕೊಡ್ತಾರೆ. ಅಂತ ಲಕ್ಷಾಂತರ ದುಡ್ಡು ನಮ್ಮ ಟೀಮ್ ನಲ್ಲಿ ವಾಪಸ್ ಬಂದಿದ್ ಬಹಳ ಉದಾಹರಣೆ ಇವೆ ನಮ್ಮ ಹತ್ರ. ಸೊ ಎರಡನೇದಕ್ಕೆ ಪರಿಹಾರ ಸಿಗ್ತಾ ರೇಖೆಯಲ್ಲಿ? ಯಾರ್ಯಾರಿಗೆ ಸಿಕ್ಕಿದೆ ಸ್ವಲ್ಪ ಸ್ಮೈಲ್ ಮಾಡ್ರಿ. ಏನ್ ಗಂಭೀರ್ ಕುಂತೀರಿ ದೇವ್ರೇ, ಕೇಳ್ಬಿಡ್ರಿ ನೀವು. ನನ್ಗೆ ಅನಿಸ್ತಾ ಇದೀನ ಕ್ಲಾಸೇ ಮಾಡ್ತಾ ಇದ್ದೀನ, ಯಾವ್ದಾದ್ರು ಹಿಂಗ್ ಬಹಳ ಗಂಭೀರ ಚರ್ಚೆ ಒಳಗ್ ದೇಶದಾಗ ಏನೋ ಘನ ಗಂಭೀರ ನಡೀತಾ ಇದೆ, ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಏನ್ ಮಾಡೋಣ ಚರ್ಚೆ ಮಾಡ್ಲಿಕ್ಕೆ ಕುಂತೀವಿ ಅನ್ನೋ ನನಗ್ ಫೀಲ್ ಆಗ್ತಾ ಇದೆ. ಖುಷಿಯಾಗಿರ್ರಿ. 3ನೇ ಸಮಸ್ಯೆ ಬರ್ಕೋರಿ, ಹ್ಯಾಪಿನೆಸ್. ಖುಷಿಯಾಗಿ ಇರದೇ ಇರೋ ಸಮಸ್ಯೆ ಇದೆ ನಮ್ಗೆ. ನಿಮ್ಗೆ ಗೊತ್ತಿರ್ಲಿ, ನಾವು ಬಹಳ ನಗ್ತಾ ಇದ್ದೀವಿ ಅಂದ್ರೆ ನಮ್ ಮೇಲೆ ನಮಗ್ ಡೌಟ್ ಬರುತ್ತೆ. ಇಲ್ಲಾಂದ್ರೆ ಫ್ಯಾಮಿಲಿಯಲ್ಲಿ ನಾವು ಬಾಲ್ಯದಲ್ಲಿ ಇದ್ದಾಗ ನನಗ್ ನೆನ್ಪಿದೆ, ನಾನೇನಾದ್ರೂ ಸ್ವಲ್ಪ ನಗೋದ್ ನನ್ಗೆ ಬಾಳ ಬಾಲ್ಯದಿಂದ. ಅವಾಗ ನಮ್ಮ ಮನ್ಯಾಗ ಬಾಳ ನಗ್ಬೇಡ, ನಕ್ಕರ್ ಅಳ್ತೀನಿ ಅಂತ ಹಿಂಗೆ ಹೇಳೋರ್ ಮನೇಲಿ, ನಮ್ ಫ್ಯಾಮಿಲಿಯಲ್ಲಿ. ಸೊ ಹಾಗಾಗಿ ಇವತ್ ಏನಾಗಿದೆ ಅಂದ್ರ, ನಮ್ಮ ಸ್ಟ್ರೆಸ್ ಎಷ್ಟು ಜಾಸ್ತಿ ಆಗಿದೆ ಅಂದ್ರ, ನಮ್ಮ ಬ್ರೈನ್ ನ ವೇವ್ಸ್ ಗಳಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಗಳು ರಿಲೀಸ್ ಆಗ್ತಾ ಇಲ್ಲ. ಗೊತ್ತಾಗ್ತಾ ಇದೆ ಎಲ್ಲರಿಗೂ? ನಮ್ಮ ಬ್ರೈನ್ ನ ವೇವ್ಸ್ ಗಳಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಗಳು ರಿಲೀಸ್ ಆಗೋದಿದೆ ನೋಡ್ರಿ, ಬಂದ್ ಆಗ್ಬಿಟ್ಟವು. ಆಗ್ತಾ ಇಲ್ಲ. ರೀಸನ್ ಏನು ಅಂದ್ರೆ, ಅಷ್ಟು ಸ್ಟ್ರೆಸ್ ಹೆಚ್ಚಾಗಿದೆ. ಈಗ ಬರ್ಕೊಡ್ರಿ, ಯಾವಾಗ ನೀವು ರೇಖೆಯನ್ನ ಪ್ರಾಕ್ಟೀಸ್ ಮಾಡ್ತೀರಿ ನೋಡ್ರಿ, ಅವಾಗ ನಿಮ್ಮ ಒಳಗೆ ಹ್ಯಾಪಿ ಹಾರ್ಮೋನ್ಸ್ ಗಳು ರಿಲೀಸ್ ಆಗೋದಕ್ಕೆ ಶುರು ಆಗುತ್ತೆ. ಇಲ್ಲಿ ಡೋಪಮೈನ್ ಇರ್ಬೋದು, ಸೆರೋಟೋನಿನ್ ಇರ್ಬೋದು, ಆಕ್ಸಿಟೋಸಿನ್ ಇರ್ಬೋದು, ಈ ಎಲ್ಲಾ ಹ್ಯಾಪಿ ಹಾರ್ಮೋನ್ಸ್ ಗಳು ನಿಮ್ಮ ಬ್ರೈನ್ ನ ವೇವ್ಸ್ ಗಳಲ್ಲಿ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅಂದ್ರೆ ಆಕ್ಟಿವೇಟ್ ಆಗುತ್ತೆ. ಅವಾಗ ನಿಮ್ ಮುಖದ ತುಂಬಾ ನಗು ಇರುತ್ತೆ. ಎಸ್, ಯೋಚನೆ ಮಾಡ್ರಿ. ಸುಮ್ನೆ ಈ ಒಂದ್ ಮಾತಿಗೆ 1 ನಿಮಿಷ ಹೇಳ್ತೀನಿ. ಜಗತ್ತಲ್ಲಿ, ಇಡೀ ವರ್ಲ್ಡ್ ಅಲ್ಲಿ ನಗು ಅನ್ನುವಂಥದ್ದು ಏನಾದ್ರೂ ಗಾಡ್ ಗಿಫ್ಟ್ ಅಂತ ಪರಮಾತ್ಮ ಯಾರಿಗಾದ್ರೂ ಕೊಟ್ಟಿದ್ದೀವಿ ಅಂದ್ರೆ ಮನುಷ್ಯರಿಗೆ ಇದೇನಾ? ಇಲ್ಲ ಹೇಳ್ರಿ. ನಗು ಯಾರಿಗೆ ಗಿಫ್ಟೆಡ್ ಇದೆ? ನಮ್ಗಿದೆ. ನಮಗ್ ಬಿಟ್ರೆ ಇನ್ನೂ ಒಂದು ನಗುತ್ತೆ, ಅದು ಕೊಡಂಗಿ ಅಂತೀವಿ ನಾವು ನಮ್ ಕಡೆ. ಏನಂತೀರಿ ನೀವು? ಕೋತಿ. ಅದು ನಗುತ್ತೆ. ಅದ್ ನಕ್ರೆ ಹೆಂಗ್ ಮಾಡ್ತೀರಿ ನೀವು ಹೇಳ್ರಿ? ಯಾವ್ದೋ ಬಿದ್ದೋ ಓಡೋದೇ ನಿಲ್ಲಂಗಿಲ್ಲ. ಆದ್ರೆ ನಮಗೆ ನಗು ಪರಮಾತ್ಮ ಕೊಟ್ಟಿದ್ದಾನೆ, ನಾವು ಯೂಸ್ ಮಾಡ್ತಾ ಇದ್ದೀವಿ. ಜೀವನ ಅಂದ್ರೆ ಬಹಳ ಗಂಭೀರ, ಘನ ಗಂಭೀರ ಅಂತೇಳಿ ತಗೊಂಡ್ಬಿಟ್ಟಿವಿ. ನಗುವುದೇ ಅಂದ್ರೆ ನಾವು ಮರ್ತ್ ಬಿಟ್ಟಿವಿ. ನೆನ್ಪಿಟ್ಕೋರಿ, ಒಂದು ಮಗು ಒಂದು ದಿನಕ್ಕೆ 2000 ಸಲ ನಗುತ್ತೆ ಅಂತ. ಒಂದ್ ಮಗು, ಸಣ್ಣ ಮಗು, ತೊಟ್ಲಲ್ಲಿರುವಂತ ಮಗು ಇದೆ ನೋಡ್ರಿ, ಅದು 2000 ಸಲ ನಗುತ್ತೆ. ನಾವು ನಕ್ಕರ್ ಭಯ ಪಡ್ತಾ ಇದ್ದೀವಿ. ಹಾಗಾಗಿ ನೆನ್ಪಿಡ್ರಿ, ಜೀವನ ನಾವು ಅನುಭವಿಸೋದಕ್ಕೆ, ಆನಂದಿಸೋದಕ್ಕೆ ಬಂದಿವಿ. ಸ್ಟ್ರೆಸ್ ತಗೊಳಕ್ಕೆ, ಡಿಪ್ರೆಷನ್ ಹೋಗ್ಲಕ್ ಬಂದಿಲ್ಲ. ಭೂಮಿಗೆ ಹಂಗಿದ್ರೆ ಭೂಮಿಗೆ ಅದಕ್ಕೆ ಬರೋದಿತ್ತು ಹೇಳ್ರಿ, ಇಂತ ಟೆನ್ಷನ್ ತಗೊಂಡು. ಹಾಗಾಗಿ ನೆನ್ಪಿಡ್ರಿ, ಇರೋ ತನಕ. ಮತ್ತೆ ನೀವ್ ಯಾವ ಸಮಸ್ಯೆಯಿಂದ
ಬಹಳ ಫೈಟ್ ಮಾಡ್ತಾ ಇದ್ದೀರಿ, ನೀವು ಅದ್ರ ಬಗ್ಗೆ ಹೆಚ್ಚಿಗೆ ಥಿಂಕ್ ಮಾಡ್ತಾ ಇದ್ದೀರಿ ಅಂದ್ರೆ ಕಡಿಮೆ ಆಗೋದಿಲ್ಲ, ಹೆಚ್ಚಾಗುತ್ತೆ, ನೆನ್ಪಿಡ್ರಿ ನೀವು. ಹಾಗಾಗಿ ರೇಖಿಯಲ್ಲಿ ಬಹಳ ದೊಡ್ಡ ರಿಸಲ್ಟ್ ಏನು ಅಂದ್ರ ನಿಮ್ಮ ಬ್ರೈನ್ ನ ವೇವ್ಸ್ ಗಳಿವೆ ನೋಡ್ರಿ, ಅವು ಚೇಂಜ್ ಆಗುತ್ತೆ, ಹ್ಯಾಪಿ ಹಾರ್ಮೋನ್ಸ್ ಗಳು ಆಟೋಮೆಟಿಕ್ ರಿಲೀಸ್ ಆಗುತ್ತೆ. ಈಗ ನೋಡ್ರಿ, ನೀವು ಯಾರಾದ್ರೂ ಹೇಳ್ರಿ, ಯಾರು ಚೆನ್ನಾಗಿ ನಗ್ತಾ ಖುಷಿಯಾಗಿರ್ತಾರ ಅವ್ರ ಜೊತೆಗೆ ಫ್ರೆಂಡ್ಶಿಪ್ ಇರುತ್ತೆ, ಬಹಳ ಸೀರಿಯಸ್ ಇದ್ದವ್ರು ಫ್ರೆಂಡ್ಶಿಪ್ ಬಯಸ್ತೀರಿ ಹೇಳ್ರಿ ನೀವು? ನನ್ನ ಎದುರಿಗಿದ್ದವ್ರು ಹೇಳ್ರಿ. ಈಗ ನೀವ್ ಯಾರಿಗಾದ್ರೂ ಫ್ರೆಂಡ್ಶಿಪ್ ಅನ್ನ ಬಯಸ್ತಾ ಇದ್ದೀರಿ, ಮಂಜುಳಾ ಮೇಡಮ್ ಇದ್ದಾರೆ, ಯಾರಿಗೊಬ್ರಿಗೆ ಹೊಸವರಿಗೆ ಫ್ರೆಂಡ್ಸ್ ಬೇಕಾಗ್ಯಾರ, ಅವ್ರು ಯಾರು ನಗ್ತಾ ಇರ್ತಾರ ಖುಷಿಯಿಂದ ಇರ್ತಾರ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ರೆಡಿಯಾರ? ಏನ್ ಎಲ್ಲಾ ಸೀರಿಯಸ್ ದೇವೇಗೌಡ್ರಂಗ್ ಪೂರಾ ದೇಶ ನಂದೇ ಅದಂತ ಹಿಂಗ್ ಅಂತವ್ರ ಜೊತೆಗೆ ಇರ್ತೀವಿ ನಾವು? ಇಲ್ಲ. ಹಾಗಾಗಿ ನೆನ್ಪಿಡ್ರಿ, ಯಾರು ಬಹಳ ಖುಷಿಯಾಗಿರ್ತಾರ ನೋಡ್ರಿ ಅವ್ರನ್ನ ಕಂಡು ಬ್ರಹ್ಮಾಂಡ ಖುಷಿ ಆಗುತ್ತೆ ಅಂತ. ಅದಕ್ಕೆ ಯಾರು ನಗ್ತಾ ಇರ್ತಾರ ನೋಡ್ರಿ ಅವ್ರದ್ದು ಎಲ್ಲಾ ಡ್ರೀಮ್ಸ್ ಗಳು ಕಂಪ್ಲೀಟ್ ಆಗ್ತಾವ್, ನೆನ್ಪಿಟ್ಕೋರಿ. ಸೀರಿಯಸ್ ಆಗಿ ದೊಡ್ಡ ದೊಡ್ಡ ಹರಕೆ ಹೋತ್ ಮುಂಜಾನೆ ಹಿಡಿದು ಸಂಜೆ ತನಕ ಮೆಡಿಟೇಷನ್ ಮಾಡಿದ್ರ ಆಗುತ್ತೆ, ಇಲ್ಲ ನನಗ್ ಡೌಟ್ ಇದೆ, ಅದ್ರ ಖುಷಿಯಾಗಿರ್ರಿ, ಆರಾಮ್ಸೆ ಎಲ್ಲ ಆಗುತ್ತೆ. ನಮ್ದಂತೂ ಆಗುತ್ತೆ ನೋಡಿ, ಆಗ್ತಾ ಇದೆ ಮತ್ತೆ ಆಗುತ್ತೆ, ಮುಂದೇನು ಆಗುತ್ತೆ, ಅದ್ರಲ್ಲಿ ಏನ್ ಡೌಟ್ ಇಲ್ಲ. ರೀಸನ್ ಏನು, ನಾವು ಖುಷಿಯಾಗಿರ್ತೀವಿ, ಏನ್ ತಗೊಂಡ್ ಬಂದಿಲ್ಲ, ಏನ್ ತಗೊಂಡ್ ಒಯ್ಯೋದು ಇಲ್ಲ, ಇರೋ ತನಕ ಮಾಡೋದಿದೆ, ಮಾಡ್ತಾ ನಡೆಯೋದು. ಅದಾದ್ಮೇಲೆ 3 ಸಮಸ್ಯೆಗೆ ಪರಿಹಾರ. 4ನೇದ್ ಬರ್ಕೋರಿ, ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಯಾರ್ಯಾರಿಗಿದೆ ಇಲ್ಲಿ? ರಿಲೇಶನ್ಶಿಪ್ ಪ್ರಾಬ್ಲಮ್ ಅಂದ್ರ ನೀವ್ ಒಂದ್ ಹೇಳಿದ್ರಿ, ಅವ್ರು ಒಂದ್ ಕೇಳಿರ್ತಾರ. ನಿಮ್ಗೆ ಯಾವ್ದು ಇಷ್ಟ ಇದೆ ನೋಡ್ರಿ, ಅವ್ರಿಗೆ ಅದು ಕಷ್ಟ ಇದೆ. ಆಲ್ಮೋಸ್ಟ್ ಜಾಸ್ತಿ ಇರ್ತಾರೆ ಮಧ್ಯಮ ವರ್ಗದಲ್ಲಿ, ಈ ಪ್ರಾಬ್ಲಮ್ ಜಾಸ್ತಿ. ನಿಮ್ಗೆ ಹೇಳ್ತೀನಿ, ನಿನ್ನೆ ಮೊನ್ನೆ ಒಂದಿನ ಕರಿಬಸಯ್ಯ ಸರ್ ಅಳ್ಬೇಡ್ರಿ, ಪರಿಹಾರ ಇದೆ ಇಲ್ಲಿ, ಪೂರಾ ಎಲ್ಲ ಅಳೋ ಸಿಂಬಲ್ಸ್ ಹಾಕ್ಬಿಟ್ಟಾರು, ನಂದು ಬಾಳ ಇದೆ ಸಮಸ್ಯೆ ಅಂತೇಳಿ. ಅಳ್ಬೇಡ್ರಿ, ಅದಕ್ಕೂ ಪರಿಹಾರ ಇದೆ. ರೇಖೆಯಲ್ಲಿ ಎಲ್ಲದಕ್ಕೂ ಪರಿಹಾರ ಇದೆ, ತಲೆ ಕೆಡಿಸ್ಕೊಬೇಡ್ರಿ ನೀವು. ಎಂತದಕ್ಕಿದೆ, ಇದೇನ್ ದೊಡ್ಡ ವಿಷಯ ಅದ ಹೇಳ್ರಿ? ನನ್ಗೇನ್ ರಿಲೇಶನ್ಶಿಪ್ ಪ್ರಾಬ್ಲಮ್ ಅನ್ಸಂಗಿಲ್ಲ. ಸ್ವಲ್ಪ ಅದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಂಡು ಸಾಕು. ಪ್ರಾಬ್ಲಮ್ ಏನು ಅಂದ್ರ ನೀವು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ವ್ಯತ್ಯಾಸ ಆಗಿರುತ್ತೆ. ಎಸ್, ಮ್ಯಾರೇಜ್ ಆಗ್ಲಾರ್ದವ್ರು ಬಹಳ ನಿಶ್ಚಿಂತಿದ್ರಿ, ಮಠ ಕಟ್ಟವ್ ನೀವು, ಸುಮ್ಮೀರ್. ಯಾರ್ ಮದುವೆ ಮಾಡ್ಕೊಂಡವ್ರು ಯಾರು ಸುಖಿ ಇದ್ದಾರ ಒಬ್ರಿಗರ ಕೇಳ್ರಿ, ನನಗರ ಗ್ಯಾರಂಟಿ ಇಲ್ಲ. ನನಗನ್ಸು ಮ್ಯಾರೇಜ್ ಟೈಮ್ನಾಗ ಒಂದು ಗ್ಯಾರಂಟಿ ಕಾರ್ಡ್ ಕೊಡ್ಬೇಕಿತ್ತು ನಮ್ಗೊಂದು, ಬಹಳ ಸುಖಿಯಾಗಿಡ್ತೀನಿ ನಾನು. ಹಂಗ್ ಕೊಡ್ಲಿಲ್ಲ ನಮ್ಗೆ, ಬಡದಾಡ್ರೆ ಹೊಡೆದಾಡ್ರೆ ಹಿಂಗೆ. ಈಗ ನಂದು 25 ವರ್ಷ ಆಯ್ತು ಮದ್ವೆಯಾಗಿ, ಏನ್ ಮಾಡ್ತೀರಿ, ನಡೀತಾ ಇದೆ ಜೀವನ, ನಡೆಯುತ್ತೆ, ಎಲ್ಲಾರ್ದು ಇರೋದ್ ಹಂಗೆ. ಆದ್ರೆ ಒಂದ್ ರೇಖೆಯಲ್ಲಿ ಚಮತ್ಕಾರ ಬರ್ಕೋರಿ, ಯಾರು ನೀವು ಮನೆಯಲ್ಲಿ ಒಬ್ರೇ ನೀವೇನಾದ್ರೂ ರೇಖೆಯನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಅಂದ್ರ ನಿಮ್ಮ ರಿಲೇಶನ್ಶಿಪ್ ಇದೆ ನೋಡ್ರಿ, ಅದು ಹೀಲ್ ಆಗೋದಕ್ಕೆ ಶುರು ಆಗುತ್ತೆ. ರೀಸನ್ ಏನು ಅಂದ್ರ ನಿಮ್ಮ ನಾಭಿ ಚಕ್ರ ಬರ್ಕೊಡ್ರಿ. ನಮ್ಮ ನಾಭಿ ಚಕ್ರದಲ್ಲಿ ಎನರ್ಜಿ ಆಕ್ಟಿವೇಟ್ ಆದಾಗ ರಿಲೇಶನ್ಶಿಪ್ ಇರುತ್ತೆ ನೋಡ್ರಿ, ಅದು ನಮ್ಗೆ ಸಪೋರ್ಟ್ ಮಾಡುತ್ತೆ. ರಿಲೇಶನ್ಶಿಪ್ 4 ಸಮಸ್ಯೆಗೆ ಪರಿಹಾರ ನಿಮ್ಗೆ ಸಿಕ್ಕಿದೆ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಸಕ್ಸಸ್. ಏನೋ ಒಂದ್ ಮಾಡ್ತಾ ಇದ್ದೀರಿ, ಆದ್ರೂ ಸಕ್ಸಸ್ ಆಗ್ತಾ ಇಲ್ಲ. ನೀವು ಒಂದ್ ಮಾಡ್ಲಿಕ್ಕೆ ಹೋಗಿರ್ತೀರಿ, 9 ಆಗಿರುತ್ತೆ. ಯಾರ್ಯಾರಿಗೆ ಫೀಲ್ ಇದೆ ಇದು? ಬರೀ ಎಡವಟ್ ಮಾಡ್ಕೊಳ್ಳೋದೇ ಕೆಲಸ. ಒಂದ್ ಮಾಡ್ಬೇಕಂತ್ರಿ 9 ಆಗಿರುತ್ತೆ, 9 ಹೋದ್ರು ಮತ್ತೆ 3 ಉಳಿಯುತ್ತೆ, 6 ಆಗೋದಿಲ್ಲ, 3 ಉಳಿಯೋದಿಲ್ಲ, ಹೊಡೆದ್ರೆ ಅದು ನಿರಂತರ ನಡೀತಾನೆ ಇದೆ. ಸಕ್ಸಸ್ ಇಲ್ಲ ಅನ್ನೋರು ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ಮತ್ತೆ ಸಕ್ಸಸ್ ಯಾರಿಗಿಲ್ಲ ಅಂತ ಹೇಳ್ತೀನಿ, ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಆದ್ರೂ ಆಗ್ತಾ ಇಲ್ಲ ಅಂದ್ರೆ ಅದು ಸಕ್ಸಸ್. ನೀವ್ ಏನು ಮಾಡ್ಲತ್ತಿಲ್ಲ, ಸುಮ್ನೆ ಮಾಡ್ಬೇಕಂದ ಹಂಗಾಗೋದಿಲ್ಲ. ನೀವು ಮಾಡ್ತಾ ಇರ್ಬೇಕು, ನೀವು ಪ್ರಯತ್ನವಾದಿ ಇದ್ದೀರಿ, ಆದ್ರೂ ನಿಮ್ಗೆ ಅದು ಸಾಧ್ಯ ಆಗಿಲ್ಲ ಅಂತವ್ರೆಲ್ಲಾರು ಎಸ್ ಅಂತ ಟೈಪ್ ಮಾಡ್ರಿ. ಎಸ್, ಈಗ ಬರ್ಕೊಡ್ರಿ, ಯಾರ ಆಜ್ಞಾ ಚಕ್ರ ಆಕ್ಟಿವೇಟ್ ಇರುತ್ತೆ ನೋಡ್ರಿ, ಅವ್ರು 100% ಸಕ್ಸಸ್ ಆಗಿರ್ತಾರೆ, 2 ಮಾತಿಲ್ಲ. ಅದಾದ್ಮೇಲೆ ನಾ ಹೇಳ್ತೀನಿ ನೋಡ್ರಿ, ರೇಖೆಯಲ್ಲಿ ನೀವು ಹೆಂಗ್ ಸಕ್ಸಸ್ ಆಗ್ಬೋದು ಅಂತ ಹೇಳಿ. ಇವತ್ತು ನೀವು ಸಿಂಗಲ್, ನಿಮ್ ಹೆಸರಿದೆ, ನನ್ನ ಎದುರಿಗೆಲ್ಲ ಇಲ್ಲಿ ರೂಪಶ್ರೀ ಅಂತಿದ್ದಾರೆ, ಮತ್ ಬಾಳ ಜನ ಎಲ್ಲ ಕಂಪ್ನಿದವ್ರು ಯಾಕೆ ಬಂದಿರಿ ಅಂತೀನಿ, OnePlus ದವರು, ವಿವೋದವರು, ಇವೆಲ್ಲ ಕಂಪ್ನಿ ತಗೊಂಡು ಇಲ್ಲಿ ಬಂದಿರಿ, ನಿಮ್ ಹೆಸರ ಚೇಂಜ್ ಮಾಡ್ರಿ. ಈಗ ಮತ್ತೆ ಎಲ್ಲಾರು ಎಜುಕೇಟೆಡ್ ಕಾಣ್ತಾ ಇದ್ದೀರಿ, OnePlus ಅಂತಿದೆ ನಿಮ್ದು ಹೆಸರು, ಅಲ್ಲಿ ರೀನೇಮ್ನಾಗ ಹೋಗ್ರಿ, ತಗಿರಿ, ಏನ್ರ ಅಪ್ಡೇಟ್ ಆಗ್ರಿ. ಇಲ್ಲಿ ವಿವೋ ಸರ್ ಇದ್ದಾರೆ ಒಬ್ರು, ಅವ್ರಂತೂ ಸಣ್ಣವ್ರು ಕಾಣತಾರ, ಹೋಗ್ರಿ ರೀನೇಮ್ನಾಗ ಹೋಗ್ರಿ. ನಿಮ್ದ ಪಾರ್ಟಿಸಿಪೆಂಟ್ ನಾಗ ಹೋದ್ರ ರೀನೇಮ್ ಬರುತ್ತೆ, ಅದನ್ನ ತೆಗೆದು ನಿಮ್ ಹೆಸರನ್ನ ಅಲ್ಲಿ ಎಂಟರ್ ಮಾಡ್ರಿ. ಈಗ ನಮ್ಮ ಟೀಮ್ನವ್ರು ಫೋನ್ ಮಾಡಿದ್ರೆ ನಿಮ್ಗೇನು ವಿವೋ ಅಂತ ಮಾಡ್ಬೇಕಾ, OnePlus ಅಂತ ಮಾಡ್ಬೇಕು, ನಮ್ಮವ್ರು ಫೋನ್ ಹೇಳ್ರಿ. ಸೊ ಹಾಗಾಗಿ ದಯವಿಟ್ಟು ನಾಳೆ ಮಾತ್ರ ನಿಮ್ ಹೆಸರು ಬೇಕು ನೋಡ್ರಿ ನಾನು. ಓಕೆ, ಸೊ ನೆಕ್ಸ್ಟ್ ಈಗ ಸಕ್ಸಸ್ಗೆ ಬಂದಾಗ ಯೋಚನೆ ಮಾಡ್ರಿ, ಇಲ್ಲಿ
ಕೆಲವ್ರಿಗೆ ಗೌರಿ ಇದ್ದಾರೆ, ಪ್ರಕಾಶ್ ಇದ್ದಾರೆ, ಶರಣ್ ಬಸಪ್ಪ, ಇವರೆಲ್ಲ ನೀವೆಲ್ಲ ನಿಮ್ ಹೆಸರು ಬರ್ದಿರಿ ಸಿಂಗಲ್. ಓಕೆನಾ ಎಲ್ಲಾರು? ಈಗ ಈ ಹೆಸರಿನ ಹಿಂದೆ ಎಲ್ಲಾರು ತಲೆಗಿಟ್ಕೋರಿ, ಈ ಹೆಸರಿನ ಹಿಂದೆ ಫಸ್ಟ್ ರೇಖೆ ಗ್ರ್ಯಾಂಡ್ ಮಾಸ್ಟರ್ ಮಂಜುಳಾ ಅಂತ ಇತ್ತು. ಹೆಂಗ್ ಫೀಲ್ ಆಗುತ್ತೆ ಹೇಳ್ರಿ ನಂಗೆ? ಈಗ ನೀವೇ ಹೇಳ್ರಿ, ನಾನು ಒಂದ್ಸಲ ನಿಮ್ಗೆ ಅನ್ಮ್ಯೂಟ್ ಮಾಡ್ತೀನಿ. ನಿಮ್ಮ ಹೆಸರಿನ ಜೊತೆಗೆ ರೇಖೆ ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳಿ ನಿಮ್ ಹೆಸರು ಹೇಳ್ರಿ. ಈಗ ಫೀಲ್ ಹೆಂಗಾಗುತ್ತೆ ನೋಡ್ರಿ. ನಾನು ಅನ್ಮ್ಯೂಟ್ ಮಾಡ್ತೀನಿ ಆಪ್ಷನ್, ವೇಟ್ ಮಾಡ್ರಿ 1 ನಿಮಿಷ. ಮತ್ತೆ ಎಲ್ಲಾರು ಹೇಳ್ಬೇಕು ನೋಡ್ರಿ, ಮಿನಿಮಮ್ ಒಂದ್ 10 ಸಲ ಆದ್ರೂ ಹೇಳ್ಬೇಕು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳಿ ನಿಮ್ ಹೆಸರು ಹೇಳಿ. ಈಗ ನೋಡ್ರಿ ಹೆಂಗ್ ಬರುತ್ತೆ ಫೀಲ್. ಎಲ್ಲಾರು ಅನ್ಮ್ಯೂಟ್ ಮಾಡ್ರಿ. ರೇಖಿ ಗ್ರ್ಯಾಂಡ್ ಮಾಸ್ಟರ್ ಕೀರ್ತಿ, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಕೀರ್ತಿ, ಎಲ್ಲಾರು ಹೇಳ್ರಿ, ಅನ್ಮ್ಯೂಟ್ ಮಾಡ್ರಿ. ರೇಖಿ ಗ್ರ್ಯಾಂಡ್ ಮಾಸ್ಟರ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಗ್ರ್ಯಾಂಡ್ ಮಾಸ್ಟರ್ ಕೀರ್ತಿ, ಗ್ರ್ಯಾಂಡ್ ಮಾಸ್ಟರ್ ಸೆಕೆಂಡ್ ಸ್ಕ್ರೀನ್ ಅವ್ರು ಹೇಳ್ರಿ ಎಲ್ಲಾರು. ಮತ್ತೆ ನೀವು ಅನ್ಮ್ಯೂಟ್ ಮಾಡಿ ನಾನು ಫಸ್ಟ್ ಸ್ಕ್ರೀನಿಗೆ ಬಂದಿದ್ದೆ. ಗ್ರ್ಯಾಂಡ್ ಮಾಸ್ಟರ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಎಸ್. ಸೊ ಯಾರ್ಯಾರಿಗೆ ಫೀಲ್ ಗುಡ್ ಆಗಿದೆ ಹೇಳ್ರಿ ನನ್ಗೆ. ಮೇಡಮ್ ಏನೋ ಜರ ಚೇಂಜಸ್ ಅನಿಸ್ತ್ರಿ, 2 ಕೈ ಮಾಡಿ. ಫೀಲ್ ಗುಡ್ ಅದು ಆಗಿದೆ, ಫೀಲ್ ಗುಡ್. ಬರೀ ಹೆಸರು ಚೇಂಜ್ ಮಾಡಿ, ನಾವು ಮತ್ತೊಂದು ಏನ್ ಮಾಡಿಲ್ಲ. ನಿಮ್ ರೇಖಿ ಬಗ್ಗೆ ಏನು ಇಲ್ಲ, ಅವಿ ಗೊತ್ತಿಲ್ಲ, ಅದ್ರದ್ದು ABCD ಗೊತ್ತಿಲ್ಲ, ಆದ್ರೂ ಫೀಲ್ ಏನಾಯ್ತು ನಿಮ್ಮಲ್ಲಿ? ಚೇಂಜ್ ಆಯ್ತಾ? ಸೊ ಹಾಗಾಗಿ ಬರ್ಕೋರಿ, ಯಾವಾಗ ನೀವು ರೇಖಿಯಲ್ಲಿ ಬಂದಾಗ ನಿಮ್ಮ ಸರ್ ನೇಮ್ ಇರುತ್ತೆ ನೋಡ್ರಿ, ಅಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ. ರೇಖಿ ಮಾಸ್ಟರ್, ರೇಖಿ ಗ್ರ್ಯಾಂಡ್ ಮಾಸ್ಟರ್. ಈಗ ಸಮಾಜ ನಿಮ್ಮನ್ನ ಯಾವ ದೃಷ್ಟಿಯಿಂದ ನೋಡುತ್ತೆ ಹೇಳ್ರಿ? ಅವ್ರಿಗೆ ಏನಾದ್ರೂ ಸಮಸ್ಯೆ ಬಂದಾಗ ಅವ್ರು ಏನ್ ಮಾಡ್ತಾರ ಅಂದ್ರೆ ನಿಮಗ್ ನೆನ್ಪ್ ಮಾಡ್ತಾರ. ಮಧುಮತಿ ನಮ್ಗೆ ಹೆಲ್ಪ್ ಮಾಡ್ತಾರ, ಮುಕ್ತಾ ನಮ್ಗೆ ಹೆಲ್ಪ್ ಮಾಡ್ತಾರ. ಅವಾಗ ಏನಾಗುತ್ತೆ ನೀವು? ಹಾಗಾಗಿ ನೀವು ಸಾಮಾಜಿಕವಾಗಿ ಬೆಳೆಯೋದಕ್ಕೂ ಸಮೇತ ರೇಖಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಬರ್ಕೊಡ್ರಿ. ಸೋಷಿಯಲ್ ಗೋಲ್ಸ್ ಗಳನ್ನ ರೀಚ್ ಮಾಡೋದಕ್ಕೆ ರೇಖಿ ಬಹಳ ಸಪೋರ್ಟ್ ಮಾಡ್ತಾ ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಕೊನೆಯದಾಗಿ ಸ್ಪಿರಿಚುವಲಿ, ಆಧ್ಯಾತ್ಮಿಕವಾಗಿ ನೀವೇನಾದ್ರೂ ಮುಂದೆ ಬರ್ಬೇಕಾಗಿದೆ ಅಥವಾ ಇವತ್ತಿರುವಂತ ಸ್ಥಿತಿಯಿಂದ ಮೆಡಿಟೇಷನ್ ಮಾಡ್ತೀರಿ. ಎಷ್ಟು ಜನ ಇದ್ದೀರಿ ನನ್ನ ಎದುರಿಗೆ ಹೇಳ್ರಿ, ಕಣ್ ಮುಚ್ಚಿದ್ಮೇಲೆ 3 ನಿಮಿಷಕ್ಕೆ ಧ್ಯಾನಸ್ತಾ ಆಗ್ಬಿಡ್ತೀರಿ ನೀವು? ಸಾಧ್ಯ ಇದೆ ಹಂಗ? ಇಲ್ಲ. ರೀಸನ್ ಏನು ಅಂದ್ರ 10 ವಿಚಾರಗಳು, 100 ವಿಚಾರಧಾರೆಗಳು ಮೈಂಡ್ ಅಲ್ಲಿ ಬರ್ತಾನೆ ಇರುತ್ತೆ. ನೋಡೋರಿಗೆ ಅನಿಸುತ್ತೆ ಕಣ್ ಮುಚ್ಚಾರ ಧ್ಯಾನ ಮಾಡತಾರ, ಧ್ಯಾನ ಮಾಡಂಗೆ ಇಲ್ಲ, ನೀವು ಎಲ್ಲೆಲ್ಲಿ ಹೋಗ್ತೀರಿ ನಿಮ್ಗೆ ಗೊತ್ತು. ಪ್ರಾಬ್ಲಮ್ ಇದೆಯಲ್ಲ ಸ್ಪಿರಿಚುವಲ್ ನಲ್ಲಿ. ಹಾಗಾಗಿ ಎಷ್ಟೋ ಸಲ ನಾವು ಅಧ್ಯಾತ್ಮದಲ್ಲಿ ಮೆಡಿಟೇಷನ್ ಮಾಡ್ತೀವಿ, ಆದ್ರೆ ನಮಗೆ ರಿಸಲ್ಟ್ ಬರೋದಿಲ್ಲ. ಕಾರಣ ಏನು ಅಂದ್ರ ನಮ್ಮ ಒಳಗಿರುವಂತ ಸ್ಪಿರಿಚುವಲ್ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಬ್ರಹ್ಮಾಂಡದ ಜೊತೆಗೆ ಕನೆಕ್ಟ್ ಇರೋದಿಲ್ಲ. ಯಾವಾಗ ರೇಖಿಯನ್ನ ಮಾಡ್ತೀರಿ ನೋಡ್ರಿ, ಅವಾಗ ಎನರ್ಜಿ ಏನಾಗುತ್ತೆ ಅಂದ್ರೆ ಜೋಡಿಸಿಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ಯೋಗ ಅಂತ, ಯೋಗ ಅಂದ್ರೆ 2 ವಸ್ತುಗಳನ್ನ ಜೋಡಿಸೋದು. ಇಲ್ಲಿ ಆತ್ಮ ಮತ್ತು ಪರಮಾತ್ಮ ಇಬ್ರು ಏನ್ ಮಾಡ್ತಾರೆ, ರೇಖಿಯಲ್ಲಿ ಜೋಡಿಸ್ಕೊಳ್ತಾರೆ ಬ್ರಹ್ಮಾಂಡದ ಶಕ್ತಿಯೊಂದಿಗೆ. ಅವಾಗ ನಿಮ್ಗಿಲ್ಲಿ ರಿಸಲ್ಟ್ ಬರುತ್ತೆ. ಹಾಗಾಗಿ ಬರ್ಕೊಡ್ರಿ, ರೇಖಿ ನಮ್ಮ ಜೀವನದ ಎಲ್ಲಾ ಏರಿಯಾಗಳಲ್ಲಿ ನಮ್ಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನಮ್ಗೆ ಏನಾಗಿದೆ ತಲೆಯಾಗಂದ್ರೆ, ರೇಖಿ ಅಂದ್ರೆ ಬರೀ ಹೆಲ್ತ್ ಪ್ರಾಬ್ಲಮ್ ಇದ್ದವರೇ ಮಾಡ್ತಾರ, ಹಂಗೇನು ಇಲ್ಲ. ಮತ್ತೆ ಕೆಲವೊಂದು ಮಿತ್ಗಳಿವೆ, ಮಿತ್ ಅಂದ್ರೆ ಸುಳ್ಳುಗಳಿವೆ. ಏನು ಅಂದ್ರ ರೇಖಿ ಮಾಡೋದ್ರಿಂದ ಇನ್ನೊಬ್ರದ್ ಪಾಪ ಎಲ್ಲ ಪರಿಹಾರ ಆಗುತ್ತೆ, ಹಂಗಾಗಿ ನಾವ್ ಯಾರ್ದು ಮಾಡ್ಬಾರ್ದು, ಹಂಗಿಲ್ಲ ನೋಡ್ರಿ. ನಾವ್ ಇನ್ನೊಬ್ರದ್ದು ಒಳ್ಳೇದ್ ಮಾಡಿದಂಗ ನಮ್ದು ಒಳ್ಳೇದಾಗುತ್ತೆ ಇಲ್ಲ ಹೇಳ್ರಿ? ನೀವ್ ಇನ್ನೊಬ್ರಿಗೆ ಸಪೋರ್ಟ್ ಮಾಡಿದ್ರು. ಈಗ ಹಂಗ ಇರ್ತಿತ್ತಂದ್ರ ಹಾಸ್ಪಿಟಲ್ದಾಗ ಯಾರು ಡಾಕ್ಟರ್ ಆಗ್ತಾ ಇರ್ಲಿಲ್ಲ. ಡಾಕ್ಟರ್ ಏನ್ ಮಾಡ್ತಾ ಇದ್ದಾರೆ, ಅವರು ಚಿಕಿತ್ಸೆ ಕೊಡ್ಲತ್ತಾರ. ಹಾಗಾದ್ರೆ ಅವ್ರ ಪಾಪ ಎಲ್ಲ ಹೋಗೇನ್ ಡಾಕ್ಟರ್ ಗಂಟ್ ಗೊತ್ತದ? ಮಿತ್ತಿದೆ ಇವೆಲ್ಲ. ಮತ್ತೆ ಇಲ್ಲಿ ನಮ್ ಶಕ್ತಿ ಏನೂ ಹೋಗೋದಿಲ್ಲ. ನಾನ್ ಹೇಳ್ತೀನಿ, ನಾನ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೇಳ್ತಾ ಇದ್ದೀನಿ, ನಮ್ ಶಕ್ತಿ ಏನ್ ಹೋಗೋದಿಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರ ಬ್ರಹ್ಮಾಂಡದ ಶಕ್ತಿ ನಮ್ಮ ಮೂಲಕ ಹರಿಯುತ್ತೆ. ಹಾಗಾಗಿ ನಾವೆಲ್ಲರೂ ಏನಾಗ್ತೀವಿ ಅಂದ್ರ ರೇಖಿಯ ಚಾನಲ್ ಆಗಿ ವರ್ಕ್ ಮಾಡ್ತೀವಿ. ಬರ್ಕೋರಿ, ಏನಿದ್ದೀವಿ ನಾವಿಲ್ಲಿ ರೇಖಿಯ ಚಾನಲ್ ಆಗಿ ವರ್ಕ್ ಮಾಡ್ತೀವಿ. ಸೊ ಇಷ್ಟು ಎಲ್ಲರಿಗೂ ಅರ್ಥ ಆಗಿದೆನಾ? ಇವತ್ತಿನ ಸೆಷನ್ ಎಲ್ಲರಿಗೂ ತಿಳಿದಿದೆ ಅಂತ ಹೇಳಿ ನಾನು ಅನ್ಕೊಂಡಿನಿ. ಹಾಗಾಗಿ ನಾಳೆ ಮತ್ತು ನಾಡಿದ್ದು ಸೇಮ್, ನಾಳೆ ಮಾತ್ರ 7 ಗಂಟೆಯಿಂದ 8 ಗಂಟೆ ಇರುತ್ತೆ. ನಾಡಿದ್ದು ರವಿವಾರ ನಿಮ್ಗೆ ದೀಕ್ಷೆ ಇರುತ್ತೆ. ಇವತ್ತೇ ಹೇಳ್ತಾ ಇದ್ದೀನಿ, ಬೆಳಿಗ್ಗೆ 10 ರಿಂದ 12 ಗಂಟೆ ತನಕ ನಮ್ ಕ್ಲಾಸ್ ಇರುತ್ತೆ, ಡೇ 3 ದಿವಸ. ಓಕೆ, ಹಾ, ಇಷ್ಟು ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಮತ್ತೆ ನಿಮ್ಮ ಗ್ರೂಪ್ ನಲ್ಲಿ ದೀಕ್ಷೆಗೆ
ದೀಕ್ಷೆಗೆ ಇಷ್ಟಪಡೋರು, ನನಗೆ ದೀಕ್ಷೆ ಬೇಕೇ ಬೇಕನ್ನೋರು ಇವತ್ತೇ ನೀವು ಫಾರ್ಮ್ ಅನ್ನ ಫಿಲ್ಅಪ್ ಮಾಡೋದಿರುತ್ತೆ. ಯಾರ್ಯಾರು ಫಾರ್ಮ್ ಫಿಲ್ಅಪ್ ಮಾಡಿರ್ ನೋಡ್ರಿ ಅವ್ರಿಗೆ ನಿಮ್ಗೆ ದೀಕ್ಷೆ ಇರುತ್ತೆ. ಓಕೆನಾ? ಸೊ ಇವತ್ತಿನ ಕ್ಲಾಸ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೋತೀನಿ. ಯಾರ್ಯಾರಿಗೆ ಅರ್ಥ ಆಗಿದೆ ಅವ್ರ ಮುಖದ ಮೇಲೆ ಸ್ಮೈಲ್ ತರ ಸ್ವಲ್ಪ ನಕ್ಕ ಗೊತ್ತಾಗುತ್ತೆ ರಿಸಲ್ಟ್ ಇದೆ, ಏನು ವೈಬ್ರೇಷನ್ ಆಗಿದೆ, ಕೆಲಸ ಆಗ್ತಾ ಇದೆ ಅಂತ ಅರ್ಥ. ಸ್ವಲ್ಪ ಸ್ಮೈಲ್ ಮಾಡ್ರಿ. ನಿಮ್ಗೆ ಗೊತ್ತಿಲ್ಲ ನಮ್ ಪರಿಸ್ಥಿತಿ ಹೇಳ್ತೀನಿ. ನಮ್ ಟ್ರಸ್ಟ್ ಇಂದು 1 ಮಂತಿಗೆ 1 ಲಕ್ಷ ರೂಪಾಯಿ ಫೇಸ್ಬುಕ್ ಕೊಡ್ತೀವಿ ನಾವು. ಅದು ನಿಮಗ್ ಫ್ರೀ ಕೊಡೋಕ್ ಸಲುವಾಗಿ. ಹೋಗ್ಲಿ ನಮ್ದು 1 ಲಕ್ಷ ಹೋದ್ರು ಹೋಯ್ತು, ಒಂದ್ ಸ್ಮೈಲ್ ಕೊಟ್ರು ನಿಮ್ದೇನ್ ಹೋಗುತ್ತೆ ಅಂತಿನ್ನ. ಪೂರಾ ಗಂಭೀರ ಆಗ್ಬಿಟ್ಟಿರಿ ಜೀವನ ಅಂದ್ರೆ. ಈಗ ನೀವೇ ನಿಮ್ ತಲೆ ಮೇಲೆ ಮಹಾಭಾರತ ಅಂದ್ರೆ ನಿಮ್ಮಲ್ಲೇ ಶ್ರೀಕೃಷ್ಣ ನೀವೇ ಇದ್ದೀರಿ, ಅರ್ಜುನ ನೀವೇ ಇದ್ದೀರಿ, ಏನಿಲ್ಲ ಇದ್ದೀರಿ. ನೀವು ಫೀಲ್ ಗುಡ್ ಮಾಡ್ಕೋರಿ ಯಾವಾಗ್ಲೂ. ಮತ್ತೆ ನೆನ್ಪಿಡ್ರಿ, ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವ್ರು ಹೇಳ್ರ, ಜಗತ್ತಿನಲ್ಲಿ ಪರಿಹಾರಗಳೇ ಇಲ್ಲದ ಸಮಸ್ಯೆಗಳಿಲ್ಲ ಅಂತ. ಏನೇ ಸಮಸ್ಯೆ ಇದೆ ನೋಡ್ರಿ, ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ ಅದಕ್ಕೆ ಪರಿಹಾರ ಇದೆ. ನೀವು ಸ್ವಲ್ಪ ಪೇಶನ್ಸ್ ತಗೋಬೇಕಷ್ಟೇ, ಮತ್ತೆ ಸಮಯ ಕೊಡ್ಬೇಕು, ಪ್ರಯತ್ನ ಮಾಡ್ತಾ ಇರ್ಬೇಕು. ಇವು 1, 2, 3 ಮಾಡ್ರಿ. ನೀವು ನೋಡ್ತಾ ನೀವು ಎಲ್ಲಾದ್ರಲ್ಲಿಂದ ಹೊರಗ್ ಬರ್ತೀರಿ, ನೀವು ಆದರ್ಶ ಆಗ್ಬಿಡ್ತೀರಿ. ಜನ ಬಂದ್ ಕೇಳ್ತಾರ, ಗೀತಾ ಮೇಡಮ್ ಏನ್ ಮಾಡಿದ್ರಿ ಹೇಳ್ರಿ, ಇಂಥ ಸಕ್ಸಸ್ ಹೆಂಗ್ ಸಾಧ್ಯ ಇದೆ? ಯಾರ್ಯಾರಿಗೆ ಡ್ರೀಮ್ ಇದೆ ಜನ ಬಂದ್ ನಮಗೂ ಕೇಳ್ಬೇಕು ಹೆಂಗ್ ಸಕ್ಸಸ್ ಆದ್ರಿ ಅಂತ. ಈಗ ಬಂದ್ ನಮ್ಗೆ ಕೇಳ್ತಾರ, ಮೇಡಮ್ ಹೆಂಗ್ ಮಾಡಿದ್ರಿ, ಮಾಡ್ತೀವಿ. ಮಾಡ್ತಾ ಪರಮಾತ್ಮ ಸಪೋರ್ಟ್ ಮಾಡ್ದ. ನೆನ್ಪಿಟ್ಕೋರಿ, ಯಾವುದೇ ಕೋರ್ಸ್ಗಳು ನಮ್ಗ್ ಶ್ರೀಮಂತ ಮಾಡುತ್ತೆ ಇಲ್ಲ ನಂಗೆ ಗೊತ್ತಿಲ್ಲ, ಇಷ್ಟು ಏರಿಯಾಗಳು ನಮ್ಗೆ ಸಪೋರ್ಟ್ ಮಾಡುತ್ತೆ ಇಲ್ಲ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು 18 ಕೋರ್ಸ್ಗಳನ್ನ ಮಾಡ್ತೀನಿ. ಎಲ್ಲದಕ್ಕಿಂತ ಬೆಸ್ಟ್ ಕೋರ್ಸ್ ಅಂತ ಯಾವ್ದಾದ್ರು ಇದ್ರೆ ಅದು ರೇಖಿ ಇದೆ. ಇದ್ರಲ್ಲಿ ಎಲ್ಲಾ ಏರಿಯಾಗಳು ಕವರ್ ಆಗುತ್ತೆ. ಹಾಗಾಗಿ ನಾವು ಈ ಒಂದ್ ಹಂತಕ್ಕೆ ಕೆಲಸವನ್ನ ಮಾಡ್ತಾ ಇದೀವಿ. ಸೊ ಹಾಗಾಗಿ ನಾಳೆ ಮತ್ತೆ ಬಹಳ ಖುಷಿಯಿಂದ ರೆಡಿಯಾಗಿ ಬರ್ಬೇಕು ನೋಡ್ರಿ. ಮತ್ ನಾಳೆ ಚಂದ್ ರೆಡಿಯಾಗಿ ಬರ್ರಿ. ಸ್ಕ್ರೀನ್ ನೋಡಿದ್ರೆ ನಂಗೂ ಖುಷಿ ಆಗ್ಬೇಕಲ್ಲ. ಈಗ ಕುಂತಿರಿ ಹಿಂಗ್ ನೋಡ್ರಿ, ನೀವೇ ನೋಡ್ಕೋರಿ. ನಿಮ್ದು ಒಂದ್ ಸ್ಕ್ರೀನ್ ಶಾಟ್ ನೀವ್ ಹೆಂಗ್ ಸೆಲ್ಫಿ ತಗೊಂಡ್ ನೋಡ್ರಿ, ಹೆಂಗಾಗಿರಿ, ಗತಿ ನಿಮ್ದು ಏನಾಗಿದೆ ನೋಡಿ. ಜೀವನ ನೀವು ಅನ್ಕೊಂಡಷ್ಟು ಕಷ್ಟ ಇಲ್ಲ, ಕಷ್ಟ ಮಾಡ್ಕೊಂಡ್ ಬಿಟ್ಟಿವಿ ನಾವು. ಹೋರಾಟ ಇದೆ, ಮಾಡ್ಬೇಕಷ್ಟೇ. ನೋಡ್ರಿ ಹಿಂದಿನವ್ರು ಮಾಡಿದಾರಲ್ಲ, ಹಿಂದೆ ನೋಡ್ರಿ. ಈಗ ನಮ್ ಪಾಳಿ ಅಂದ್ರೆ ನಮ್ ಸರದಿ ಇದೆ. ನಮ್ದು ಸೈಲೆಂಟ್ ಆದ್ಮೇಲೆ ನಮ್ಮ ಮಕ್ಕಳು ಮಾಡ್ತಾರೆ. ಇದು ಇರೋದೇ, ನಿರಂತರ ನಡೆಯೋದೇ. ಹಾಗಾಗಿ ಇದನ್ನ ನೀವು ಅನುಭವಿಸೋದಕ್ಕೆ ಕಲ್ತಾಗ ನಿಮ್ ಜೀವನ ಬಹಳ ಸುಂದರ ಕಾಣಿಸ್ತದೆ. ಮತ್ತೆ ಯಾವಾಗ್ಲೂ ನೋಡ್ರಿ, ಒಂದ್ ಪಿಕ್ಚರ್ ನೋಡ್ತೀರಿ, ಒಂದೇ ಸೀನ್ ಪೂರ್ತಿ 3 ತಾಸಿದ್ದ ನೋಡ್ತೀವ ನಾವು. ಹಿಂಗೆ ನಮ್ದು ಪಿಕ್ಚರ್ ನಡೀತಾ ಇದೆ ಅಂತ ತಿಳ್ಕೊ, ಸೀನ್ ಒಂದೇ ಇರಂಗಿಲ್ಲ. ಹಾಗಾದ್ರೆ ನೋಡೋರು ಯಾರು? ನಾವ್ ನೋಡ್ತಾನೆ. ಸೊ ಹಾಗಾಗಿ ಯಾವಾಗ್ಲೂ ಖುಷಿಯಾಗಿರ್ರಿ, ನಗ್ತಾ ಇರ್ರಿ. ಮತ್ತೆ ನಾಳೆ ಮತ್ತೆ ಸಿಗೋಣ ಅಂತ ಹೇಳ್ತಾ, ನಿಮ್ಮ ಗ್ರೂಪ್ ನಲ್ಲೇ ನೀವು ಯಾವ ವಾಟ್ಸಪ್ ಗ್ರೂಪ್ ಅಲ್ಲಿ ಇದ್ರಿ ಅಲ್ಲೇ ನಿಮ್ಗೆ ಲಿಂಕ್ ಬರುತ್ತೆ, ದೀಕ್ಷೆ ಲಿಂಕ್ ಬರುತ್ತೆ, ಅದನ್ನ ಫಿಲ್ ಅಪ್ ಮಾಡಿ. ಓಕೆನಾ? ಸೊ ಎಲ್ಲರಿಗೂ ಇನ್ನೊಂದ್ಸಲ ಶರಣಾರ್ಥಿ, ಧನ್ಯವಾದ. ಎಲ್ಲಾರು ಖುಷಿಯಾಗಿರ್ರಿ, ನಗ್ತಾ ಇರ್ರಿ. ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು, ಬಾಯ್.